ಶ್ರೀ ಗುರುಭ್ಯೋ ನಮಃ. ವಂದೇ ವನ್ಯಂ ಸದಾನಂದಂ ವಸುದೇವ ನಿರಂಜನಂ ಇಂದಿರಾಪತಿಮಾದ್ಯಾದಿ ವರದೇಶ ವರಪ್ರದಂ. ಯಾವುದಾಯ್ತೀಗ? ಪಶ್ಯತಾಂ ದುಃಖ ಸಂತಾನ ನಿರ್ಮೂಲನಂ ದೃಶ್ಯತಾಂ ದೃಶ್ಯತಾಮಿತ್ಯಜೇಷಾರ್ಚಿತಂ ಪಶ್ಯತಾಂ ದೂರಗಂ ನಶ್ಯತಾಂ ದೂರಗಂ ಸರ್ವದಾಪ್ಯಾತ್ಮಗಂ ಪಶ್ಯತಾಂ ಸ್ವೇಚ್ಛಯಾ ಸಜ್ಜನೇಷ್ವಾಗತಂ ಪಶ್ಯತಾಂ ದೃಶ್ಯತಾಂ ನಶ್ಯತಾಂ ಪಶ್ಯತಾಂ. ಅನೇಕ ರೀತಿಯಲ್ಲಿ ವೆರೈಟಿ ಪ್ರಾಸಗಳನ್ನು ತೋರಿಸ್ತಾರೆ ಆಚಾರ್ಯರು. ಅದೆಲ್ಲದನ್ನು ಉಪಯೋಗಿಸಿಕೊಂಡು ದಾಸರು ಅಗ್ರಜಂ ಈಗ ಅದಾಗಬೇಕು. ಏಳನೇದು ಅಗ್ರಜಂ ಯಹ ಸಸರ್ಜ ಅಜಂ ಅಗ್ರ್ಯಾಕೃತಿಂ ವಿಗ್ರಹೋ ಯಸ್ಯ ಸರ್ವೇ ಗುಣಾ ಏವ ಹಿ ಉಗ್ರ ಆದ್ಯೋಪಿ ಯಸ್ಯಾತ್ಮಜಾಗ್ರ್ಯಾತ್ಮಜಃ ಸದ್ಗೃಹೀತಃ ಸದಾ ಯಃ ಪರಂ ದೈವತಂ. ಅಗ್ರಜಂ ಯಹ ಯಾಕೆ ಏನಾಗಿದೆ? ಇದು ಒಂದು ಕಡೆ ಇರಲಿ, ಉಪಯೋಗ ಆಗಲ್ಲ. ಮಾಡಬೇಡ, ಅಲ್ಲೆಲ್ಲ ಫ್ಯಾನ್ಗಳಿದೆಯಲ್ಲ, ಬೇಕಾದ್ರೆ ದೊಡ್ಡದು ಮಾಡ್ಬೋದು. ಸ್ವಲ್ಪ ಒಂದು ಸ್ವಲ್ಪ ಬರುತ್ತೆ, ಒಂದು ಸ್ವಲ್ಪ ಗೊತ್ತಾಗತ್ತೆ. ಯಹ ಯಾರು ಅಜಂ ಅಗ್ರ್ಯಾಕೃತಿಂ ಸಸರ್ಜ, ಅಜಂ ಅಗ್ರ್ಯಾಕೃತಿಂ ಸಸರ್ಜ. ಯಾವ ಪರಮಾತ್ಮ ಅಜಂ ಬ್ರಹ್ಮದೇವರನ್ನು ಎಂಥವರು ಅಗ್ರ್ಯಾಕೃತಿ ಶ್ರೇಷ್ಠವಾದ ಆಕೃತಿ. ಏಕೆ ಸತ್ವ ಮಹಾಸತ್ವ ಸೂಕ್ಷ್ಮಸತ್ವ ಚತುರ್ಮುಖ ಪ್ರಮಾವಧಿ ಸತ್ವಗುಣ ಇರ್ತಕ್ಕಂಥದ್ದು ಬ್ರಹ್ಮವಾಯುಗಳಲ್ಲಿ. ಅದಕ್ಕೆ ಅಗ್ರ್ಯಾಕೃತಿಂ ಅಂತಕ್ಕಂಥ. ಅದರಲ್ಲೂ ಸ್ವಲ್ಪ ವ್ಯತ್ಯಾಸ. ಯಹ ಅಗ್ರ್ಯಾಕೃತಿಂ ಅಜಂ ಸಸರ್ಜ. ಬ್ರಹ್ಮದೇವರಾಕೃತಿ ಅಗ್ರ್ಯ ಭಾರಿ ಶ್ರೇಷ್ಠ. ಅಗ್ರ ಬೇರೆ ಅಗ್ರ್ಯ ಬೇರೆ. ಅಗ್ರ್ಯ ಅಂದರೆ ಶ್ರೇಷ್ಠ, ಅಗ್ರ ಅಂದರೆ ಮೊದಲಿಗೆ ಅಂತ ಅಗ್ರ್ಯಾಕೃತಿ. ಬ್ರಹ್ಮದೇವರೇ ಅಗ್ರ್ಯಾಕೃತಿ ಆಗಬೇಕಾದ್ರೆ ಸೃಷ್ಟಿ ಮಾಡಿದ ಪರಮಾತ್ಮ ಆಗಿರಬೇಕು. ಅತ್ಯುತ್ತೃತ್ಯ ವಿದೋಷ ಸುಖ ಮಹಾಜ್ಞಾನೈಕತಾನ ಪ್ರಭಾ ಸರ್ವಪ್ರಾಭವ ಶಕ್ತಿಭೋಗವೇದ ಸತ್ಸಾರಾತ್ಮ ದಿವ್ಯಾಕೃತಿ. ಅದಕ್ಕೆ ಕಂಪೇರ್ ಮಾಡ್ತಾರೆ. ಬ್ರಹ್ಮದೇವರ ಸೃಷ್ಟಿ ಹೀಗಿರ್ಬೇಕಾದ್ರೆ ಸೃಷ್ಟಿ ಮಾಡಿದವರು ಹೇಗಿರ್ಬೇಕು? ಯಾವಾಗಲೂ ಕೆಲಸ ಒಬ್ಬನಿಗೆ ಕೊಡಬೇಕಾದ್ರೆ ಅವನಿಗೆ ಜಾಸ್ತಿ ಇರ್ಬೇಕು ತಾನೆ ಸಂಬಳ ಕೊಡಲಿಕ್ಕೆ. ಇವನಿಗೆ ಎಷ್ಟು ಕೊಡ್ತಾರೋ ಹಾಕಿದ್ದು ಭಾರಿ ಜಾಸ್ತಿ ಇದ್ದರೆ ಮಾತ್ರ ಕೊಟ್ಟಿಲ್ಲ, ಕೊಡ್ಲಿಕ್ಕಾಗೋದಿಲ್ಲ. ಸರ್ವೇ ಗುಣ ಏವಹಿ. ಯಾರು ಪರಿಪೂರ್ಣ? ಹೌದು, ಅವರಿಗೆ ಪ್ರಾಕೃತ ದೇಹ ಇದೆ. ಅದು ಹೇಗಿದೆ ಅಂದರೆ ಸತ್ವ ಮಹಾಸತ್ವ ಸೂಕ್ಷ್ಮ ಸತ್ವ, ಬರೀ ಪ್ಯೂರೆಸ್ಟ್ ಬಾಡಿ, ಪ್ಯೂರೆಸ್ಟ್. ಮತ್ತು ಆದ್ದರಿಂದನೇ ಸ್ಟ್ರಾಂಗೆಸ್ಟ್. ದೇವರಿಗೆ ಅದಿಲ್ಲ, ಅದನ್ನು ಮೀರಿದ್ದಾನೆ ದೇವರು. ಇದೆಲ್ಲ ಏನು ಪ್ರಾಕೃತ ಗುಣದಲ್ಲಿ ನಂಬರ್ 1 ಇವರು ದೇಹದಲ್ಲಿ. ಪರಮಾತ್ಮ ಅಪ್ರಾಕೃತ ಕಂಪೇರ್ ಮಾಡೋಕ್ಕೆ ಬರೋದಿಲ್ಲ. ಈ ರೋಡ್ ಟ್ರಾಫಿಕ್ ಏರ್ ಟ್ರಾಫಿಕ್ ಕಂಪೇರ್ ಮಾಡೋಕ್ಕಾಗುತ್ತಾ? ಎಷ್ಟು ಫಾಸ್ಟ್ ಆಗೋದಕ್ಕೂ 8 ಕಿಲೋಮೀಟರ್ ಹೋಗ್ಲಿಕ್ಕಾಗತ್ತಾ ಕಾರು? ಸಾಧ್ಯ ಇಲ್ಲ. ಅದು ಆಪ್ಟಿಮಮ್ ಸ್ಪೀಡೇ ಅಷ್ಟೆ. ಅದು ಮಿನಿಮಮ್. ದೇವರಿಗೆ ಕಂಪೇರ್ ಮಾಡೋಕ್ಕೆ ಬರೋದಿಲ್ಲ. ಎಷ್ಟು ಹೇಳಿದ್ರು ಕಂಪೇರ್ ಮಾಡೋಕ್ಕೆ ಬರೋದಿಲ್ಲ, ಭಾರಿ ಜಾಸ್ತಿ. ವಿಗ್ರಹೋ ಯಸ್ಯ ಸರ್ವೇ ಗುಣ ಏವಹಿ. ಅದನ್ನು ಕಂಟಿನ್ಯೂ ಮಾಡ್ತಾರೆ. ಈ ಪ್ರಕೃತಿ ಗುಣಗಳಲ್ಲಿ ನಂಬರ್ 1 ಇವರು. ಆದರೆ ಪರಮಾತ್ಮನ ದೇಹ ಹೇಗಿದೆ ಅಂದರೆ ಸರ್ವೇ ಗುಣ ಏವಹಿ ವಿಗ್ರಹ. ಅವನ ಗುಣಗಳೇ ಅವನ ವಿಗ್ರಹ. ಗುಣಗಳೇ ಅವನ ವಿಗ್ರಹ, ಬೇರೆ ವಿಗ್ರಹ ಇಲ್ಲೇ ಇಲ್ಲ. ಎಂಥ ಗುಣಗಳು ಅಂತ ಪ್ರಶ್ನೆ ಬಂದ್ರೆ ಸಚ್ಚಿದಾನಂದ ವಿಗ್ರಹ. ಸಚ್ಚಿದಾನಂದ ವಿಗ್ರಹ ನೆನ್ಪಿಟ್ಕೊ. ಉಗ್ರ ಆದ್ಯೋಪಿ ಯಸ್ಯ ಆತ್ಮಜ ಅಗ್ರ್ಯಾತ್ಮಜ ಸದ್ಗೃಹೀತ ಸದಾ ಯಃ ಪರಂ ದೈವತಂ. ಉಗ್ರ ಆದ್ಯ ಅಪಿ ಯಸ್ಯ ಆತ್ಮಜ ಅಗ್ರ್ಯಾತ್ಮಜ. ಉಗ್ರಹ ಅಂದ್ರೆ ರುದ್ರದೇವರು, ಆದ್ಯ ಅಂದ್ರೆ ಬ್ರಹ್ಮದೇವರು. ಅವ್ರೇನಿವರಿಗೆ ಒಬ್ಬ ಮಗ, ಇನ್ನೊಬ್ಬ ಮೊಮ್ಮಗ. ಅದನ್ನ ಕನಕದಾಸ ಹೇಳ್ಬೇಕಾದ್ರೆ ಬ್ರಹ್ಮ ಹೆಮ್ಮಗ, ರುದ್ರ ಮೊಮ್ಮಗ ಅಂತ ಹೇಳ್ತಾರೆ. ಇದರದ ಪದ ಕನ್ನಡದಲ್ಲಿ ಹಾಗೆ ಇಟ್ಟಿರೋ. ಯಸ್ಯಾತ್ಮಜ ಅಗ್ರ್ಯಾತ್ಮಜ. ಆಮೇಲೆ ಸದ್ಗೃಹೀತ್ ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ 3 ಜನ. ಇದರಲ್ಲಿ ವಿಷ್ಣುವಿನ ಮಕ್ಕಳು ಅವರಿಬ್ರು ಕೂಡ. ಅಂದಮೇಲೆ ಯಾರು ದೊಡ್ಡವರಾದ್ರೆ ಈಗ ವಿಷ್ಣುವೇ. ಅದರಲ್ಲೂ ಬ್ರಹ್ಮದೇವರ ಮಗ, ಇವರು ಮೊಮ್ಮಗ. ಅದ್ರಲ್ಲಿ ಯಾರು ದೊಡ್ಡವರಾದ್ರೆ ನೆಕ್ಸ್ಟ್ ಈಗ
ಬ್ರಹ್ಮದೇವರು, ಆಮೇಲೆ ರುದ್ರ. ತ್ರಿಮೂರ್ತಿಗಳ ತಾರತಮ್ಯ ತಿಳ್ಕೊಂಡ್ರೆ ಉಳಿದವ್ರ ಬಗ್ಗೆ ಬಂದಂತೆ ಲೆಕ್ಕ. ಯಾತಕ್ಕೆ ಫೈನಲ್ ನಲ್ಲಿ ಅಂದ್ರೆ ಒಂದೊಂದು ಮಾತಾಡ್ತಾ ಕೊಡ್ಬೇಕಾಗಿಲ್ಲ. ಉಳಿದವರಿಗಿಂತ ಯಾರು ಶ್ರೇಷ್ಠ ಅಂತ ಪ್ರೂವ್ ಆಗಿಬಿಟ್ಟಿದೆ. ಇವರು 3 ಜನ ತ್ರಿಮೂರ್ತಿಗಳು ಪ್ರಸಿದ್ಧ. ಅದರಲ್ಲಿ ಯಾರು ದೊಡ್ಡ ಬೆಸ್ಟ್ ಅಂತ ಗೊತ್ತಾದ್ರೆ ಸರ್ವೋತ್ತಮ ಅಂತ ಗೊತ್ತಾಗುತ್ತೆ. ಇದೆಲ್ಲಿ ಬಂತಿದೆಲ್ಲ ಭೃಗುಮುನಿಗಳು ಪರೀಕ್ಷೆ ಮಾಡಕ್ ಹೊರಟಾಗ ಎಲ್ಲಾ ಸರ್ವೋತ್ತಮ ಯಾರು ಅಂತ ಪ್ರಶ್ನೆ ಮಾಡ್ಬೇಕಾದ್ರೆ ಎಲ್ಲರನ್ನೂ ಪರೀಕ್ಷೆ ಮಾಡ್ಬೇಕಾಗಿತ್ತು. ಮಾಡ್ಲಿಲ್ಲ. ಎಷ್ಟು ಜನ ಮಾಡಿದ್ರು ಅವರು? 3 ಜನ ಮಾತ್ರ. ಯಾತಕ್ಕೆ? ಉಳಿದವರು ಅವ್ರಿಗಿಂತ ಕಡಿಮೆ ಅಂತ ಪ್ರೂವ್ ಆಗಿದೆ, ಮತ್ತೇನು ಪರೀಕ್ಷೆ ಮಾಡ್ಬೇಕಾಗಿಲ್ಲ. ಆದ್ರಿಂದ 3 ಜನ ಮಾತ್ರ ಮಾಡಿದ್ರು. ಅದರಲ್ಲಿ ಯಾರಂತ ಗೊತ್ತಾಯ್ತು? ವಿಷ್ಣು, ಆಮೇಲೆ ಬ್ರಹ್ಮದೇವರು, ರುದ್ರದೇವರು. ಆದ್ರಿಂದ ಯಾವ ಸಮಸ್ಯೆ ಬರಲಿಲ್ಲ. ಇದರಲ್ಲಿ ಯೋಚನೆ ಮಾಡಬೇಕು. ಮುಂದೆ ಸದ್ಗೃಹೀತ ಸದಾಯ ಪರಂ ದೈವತಂ. ಯಾರು ಸದ್ಗೃಹೀತ ಸದಾ ಯಹ ಪರಂ ದೈವತಂ. ಸದ್ವಿಹಿ ಗೃಹೀತ ಸದ್ಗೃಹೀತ. ಸಜ್ಜನೆಲ್ಲ ಯಾರು ಹೇಳ್ತಿದ್ದಾರೆ? ವಿಷ್ಣುವನ್ನೇ ಸರ್ವೋತ್ತಮ ಅಂತ ಆರಾಧನೆ ಮಾಡಿದ್ದಾರೆ ಹೊರತು ಬೇರೆಯವರು ಮಾಡಿಲ್ಲ. ಉಳಿದವರು ಮಾಡಿದವರು ಯಾರು? ಸದ್ಗೃಹೀತರಲ್ಲ. ಆದ್ರಿಂದಾಗಿನೇ ವಿಷ್ಣು ಸರ್ವೋತ್ತಮ. ಅಥವಾ ಇನ್ನೊಂದು ಅರ್ಥ, ಸತ್ ಅಂದ್ರೆ ಪ್ರಾಣದೇವರು. ಅವರಿಂದ ಗೃಹೀತ ಸದಾ ಶುದ್ಧ ಭಾಗವತ ರತರಾಗಿ ಯಾವ ಕಾಲಕ್ಕೂ ಕೂಡ ಏನ್ ಮಾಡ್ಲಿಲ್ಲ, ಅವರು ಬೇರೆಯವರ ಕಡೆಗೆ ಗಮನ ಕೊಳ್ಳೇ ಇಲ್ಲ. ಕರ್ಣಾದಿಗಳು ದುರ್ಯೋಧನ ಕಡೆಗೆ ವಾಲಿ ಬಿಟ್ರ. ಆ ಕಡೆ ಸೂರ್ಯಾವತಾರ ಅಲ್ಲಿದ್ದಾಗ ವಾಲಿ ಅಧರ್ಮವನ್ನೇ ಮಾಡಿದ್ದ ಲೋಕದೃಷ್ಟಿಯಲ್ಲಿ. ಎಲ್ಲವೂ ಅನೇಕ ಅರ್ಥ ಮಾಡ್ಕೊಂಡ್ರೆ ಅವರೆಲ್ಲ ತಪ್ಪಿದ್ದಾರೆ, ವಾಯುದೇವರು ತಪ್ಪಿಲ್ಲ. ಅಂಥವರಿಂದ ಅತಿ ಶುದ್ಧರಾದವರ ಆರಾಧನೆ ಮಾಡ್ಬೇಕಾದ್ರೆ ಅವರಿಂದ ಶುದ್ಧರಾಗಿರ್ಬೇಕು. ಎಳಬಲ ಸೇವಕ ಬಹಳ ಶುದ್ಧ ಇದ್ರೆ ಪೂಜೆ ಮಾಡ್ರೆ ಆಗಿರ್ಬೇಕು, ಇನ್ನೂ ಜಾಸ್ತಿ ಇರ್ಬೇಕು. ಆದ್ದರಿಂದ ಭಾರಿ ದೊಡ್ಡವರು. ಸದಾ ವಾಯುದೇವರು ಒಮ್ಮೆ ಹಿಡ್ಕೊಂಡಿಲ್ಲ, ಸದಾ ಯಾವಾಗಲೂ ದೇವರನ್ನು ಅವಲಂಬಿಸಿದ್ದಾರೆ. ರಿಟೈರ್ಮೆಂಟ್ ಆಯ್ತು, ಆಫೀಸಿನ ಸಂಬಂಧ ತಪ್ಪಿ ಹೋಯ್ತು. ಇಲ್ಲಿ ಹಾಗಿಲ್ಲ, ಸದಾ ಯಾವ ಕಾಲಕ್ಕೂ ಕೂಡ ವಾಯುದೇವರನ್ನು ಬಿಟ್ಟಿಲ್ಲ, ಸಜ್ಜನರು ಬಿಡೋದಿಲ್ಲ. ಇವರು ನಂಬರ್ 1. ಆಮೇಲೆ ಸದಾ ಯಹ ಪರಂ ದೈವತಂ. ಏನಂತ ಗ್ರಹಣ ಮಾಡಿದ್ದಾರೆ ಇವರು ಅಂದ್ರೆ ಪರಂ ದೈವತಂ ಇತಿ ಗೃಹೀತ. ಪರಂ ದೈವತಂ ಪರದೇವತೆ ಎಂಬುದಾಗಿ ಸಕಲ ಸಜ್ಜನರಿಂದ, ಮುಖ್ಯವಾಗಿ ವಾಯುದೇವರಿಂದ ಯಾರು ಗೃಹೀತರಾಗಿದ್ದಾರೋ ಅಂತ ವಾಸುದೇವರನ್ನು ನಾವು ಒಲಿಸೋಣ ಅಂತ ಅನ್ವಯ ಆಯಿತು. ಅಗ್ರಜಂ ಯಹ ಸಸರ್ಜ ಅಗ್ರ್ಯಾಕೃತಿ ವಿಗ್ರಹೋ ಯಶ್ಚ ಸರ್ವೇ ಗುಣ ಏವ ಹಿ ಉಗ್ರ ಆದ್ಯೋಪಿ ಯಶ್ಚ ಆತ್ಮಜ ಅಗ್ರ್ಯಾತ್ಮಜ ಸದ್ಗೃಹೀತ ಸದಾಯ ಪರಂ ದೈವತಂ. ಅದಕ್ಕೆ ಸರ್ವೇ ಗುಣ ವಿಗ್ರಹ, ಅದೇ ಸಚ್ಚಿದಾನಂದ ವಿಗ್ರಹ. ಗುಣಗಳು ಯಾವುದದು? ಸಚಿತ್ ಆನಂದ. ಆ ಗುಣಗಳ ವಿಗ್ರಹ ದೇವರಿಗೆ. ಬೇರೆ ದೇಹ ಇಲ್ಲ, ಅಂದ್ರೆ ಪ್ರಾಕೃತ ದೇಹ ಇಲ್ಲ. ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡಲಂ ಅಚ್ಯುತೋ ಯೋ ಗುಣೈ ನಿತ್ಯಮೇವಾಖಿಲೈ ಪ್ರಚ್ಯುತೋ ಅಶೇಷ ದೋಷೈ ಸದಾ ಮೂರ್ತಿತಃ. ಉಚ್ಯತೆ ಸರ್ವ ವೇದೋರು ವಾದೈರಜಃ ಸ್ವಚ್ಛಿತೋ ಬ್ರಹ್ಮ ರುದ್ರೇಂದ್ರ ಪೂರ್ವೈ ಸದಾ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡಲಂ. ಇನ್ನೇನಾಗಿದ್ದಾನೆ ಪರಮಾತ್ಮ ಅಂದ್ರೆ ಅಚ್ಯುತಃ ಯಹ ಗುಣೈ ನಿತ್ಯಮೇವ ಅಖಿಲೈ ಪ್ರಚ್ಯುತಃ ಅಶೇಷ ದೋಷೈ ಸದಾ ಪೂರ್ತಿತಃ. ಉಚ್ಯತೆ ಸರ್ವ ವೇದೋರು ವಾದೈ ಅಜಃ ಸ್ವಚ್ಛಿತಃ ಬ್ರಹ್ಮರುದ್ರೇಂದ್ರ ಪೂರ್ವೈ ಸದಾ. ಇಂತಹ ವಾಸುದೇವರಿಂದ ಸಂತೋಷಪಡಿಸೋಣ. ಅಚ್ಯುತಃ ಯಹ, ಯಹ ಯಾವ ಪರಮಾತ್ಮ, ಗುಣೈ ಅಚ್ಯುತಃ ಗುಣಗಳಿಂದ ಎಂದು ಚ್ಯುತನಾಗಿಲ್ಲ. ರಾಜ್ಯ ಹರಿಶ್ಚಂದ್ರಾದಿಗಳು ಕೆಲವೆಲ್ಲ ರಾಜರೇನಾಗ್ತಾರೆ, ರಾಜ್ಯ ಭ್ರಷ್ಟರಾಗ್ತಾರೆ. ಏನಿಲ್ಲ. ರಾಮದೇವರು ಆಗಿದ್ದಾರಲ್ಲ ಅಂತ ಕೇಳಿದ್ರೆ ಆಗಿಲ್ಲ. ಏನ್ ಮಾಡಿದ್ರು ಅವರು? ತ್ಯಾಗ ಮಾಡಿ ಹೋದ್ರೆ ಹೊರತು ಭ್ರಷ್ಟರಾಗಿ ಹೋಗ್ಲಿಲ್ಲ. ಭರತ ಒಂದು ಒಪ್ಪಿರ್ಬೋದು, ಒಪ್ಲಿಲ್ಲ. ಒಪ್ಪೋದಿಲ್ಲ ಅಂತ ತ್ಯಾಗ ಮಾಡಿದರೆ ಹೊರತು ಹಾಗಾಗಿ ಬಿಟ್ಟಿಲ್ಲ. ರಾಜ್ಯ ಭ್ರಷ್ಟರಲ್ಲ ಅವರು. ಆದ್ರಿಂದ ಎಂದು ಕೂಡ ಗುಣಗಳಿಂದ ಭ್ರಷ್ಟನಾಗಿಲ್ಲ. ಪ್ರಚ್ಯುತೋ ಅಶೇಷ ದೋಷೈ ಸದಾ ಪೂರ್ತಿತ. ಮತ್ತೆ ಗುಣೈ ಅಚ್ಯುತ, ಚ್ಯುತನಾಗಿಲ್ಲ. ಎಷ್ಟು ಗುಣಗಳಿಂದ ಚ್ಯುತನಾಗಿಲ್ಲ? ಎಲ್ಲ ಕ್ಯಾಶ್ ಎಲ್ಲ ಹೋಯ್ತು, ಮನೆ ಉಳ್ಕೊಡ್ತು ಅಂತ ತಿಳ್ಕೊ. ಒಂದು ಹೋಯ್ತು, ಒಂದು ಉಳ್ಕೊಡ್ತಿಲ್ಲ. ಎಂದ್ರಿಂದ ಅಖಿಲೈ ಗುಣೈ, ಎಲ್ಲಾ ಗುಣಗಳಿಂದ ಯಾವ ಕಾಲಕ್ಕೂ ಒಂದು ಗುಣದಿಂದನೂ ಚ್ಯುತನಾಗಿಲ್ಲ. ಚ್ಯುತಿ 2 ವಿಧ. ಕಡಿಮೆ ಆಗೋದು ಚ್ಯುತಿನೇ, ಪೂರ್ತಿ ಹೋಗೋದು ಚ್ಯುತಿನೇ. ದೇವರಿಗೆ ಏನಿಲ್ಲ, 2 ಇಲ್ಲ. ಅದಕ್ಕೇನೆ
ಅಚ್ಯುತೋ ಯೋ ಗುಣೈಹಿ ನಿತ್ಯಮೇವಾಖಿಲೈ. ನಿತ್ಯಮೇವ ಹೋಗ್ರಿ, ಹಿಂದೆ ಯಾವ್ದು ಬಂದಲ್ಲ, ಬಂದಿದ್ದಿಲ್ಲ ತಾನೇ, ನಿತ್ಯಮೇವ ಯಾವಾಗಲೂ. ಈಗ ಭಾರಿ ಶ್ರೀಮಂತ, ಒಂದು ಕಾಲ ಭಾರಿ ಬಡವ, ಇದು ಸರಿ ಇದೆ. ಅದು ಹಿಂದಿದ್ದಿದ್ದು ನಿತ್ಯಂ. ನಿತ್ಯಂ ಅಂದ್ರೆ ಏನು? ಭೂತ ಭವ್ಯ ಭವತ್ ಕಾಲದಲ್ಲೂ ಕೂಡ ಪ್ರಭು, ಭೂತ ಭವ್ಯ ಭವತ್ ಪ್ರಭು, ಭೂತ ಭವ್ಯ ಭವನ್ನಾಥ. ಅರ್ಥ ತಿಳ್ಕೋತಾರೆ. ಇದೆಲ್ಲ ದೇವರ ಮಹಿಮೆ ಇದೆ. ಇವರೆಲ್ಲೇ ಮುಂದೆ ಬ್ರಹ್ಮನಾಗೋದು, ಹಿಂದೆ ಆಗಿದ್ದ. ಈಗ ಅವ್ರ ಪ್ರಕಾರ ಏನಂದ್ರೆ ಬ್ರಹ್ಮ ಈಗ ಜೀವನಾಗಿದ್ದಾನೆ, ಹೋಯ್ತಲ್ಲ. ಮೇಲಿದ್ದು ಪೂರ್ತಿ ಕಡಿಮೆ ಬಂದಾಗ ಆಯ್ತಲ್ಲ. ಜೀವನ ಆಗೋದ್ರೆ ಏನದು ಹೊರಟು ದೇವರ ಲೆವೆಲ್ 0 ಇದ್ದಾಗ, ಅಷ್ಟು ಕಡಿಮೆ ಆದಾಗ ಹೋಯ್ತಲ್ಲ. ಮತ್ತೆ ಅಲ್ಲಿ ಆಗ್ಬೇಕು ಇವನು. ಹೋಗಿ ಇಷ್ಟು ಕಳ್ಕೊಂಡ್ರೆ ಮತ್ತೆ ಹಾಗೆ ಗ್ಯಾರಂಟಿ ಇದೆಯಾ? ಅಂಥದ್ದು ಕಳ್ಕೊಂಡ್ರೆ ಮೇಲಕ್ಕೆ ಹೋಗ್ತಾನ. ಭಾರಿ ಕಳಪೆತ್ತ ಮೇಲಕ್ಕೆ ಹೋಗೋದಿಲ್ಲ, ಅದ್ರ ಚಾನ್ಸ್ ಇಲ್ಲ. ಅಕಸ್ಮಾತ್ ಹೋದ್ರೆ ಮತ್ತೆ ಕಳ್ಕೊಳ್ಳೋದು ಏನು ಗ್ಯಾರಂಟಿ? ಯಾಕೋ ಬಿದ್ದ ಮತ್ತೆ ಯಾಕೋ ಬೀಳ್ಬೋದು ಮತ್ತೆ. ಅದ್ರ ದೇವರಿಗೆ ಅದು ಯಾವುದೂ ಇಲ್ಲ. ನಿತ್ಯಮೇ ವಾಕ್ಯದ ಎಂಬ ಪದ ನೋಡೋದಕ್ಕೆ ಸ್ತೋತ್ರ, ಒಳಗಡೆ ಅದ್ವೈತ ಮತದ ವಿಮರ್ಶೆ. ಅದು ಸಾಧ್ಯ ಇಲ್ಲ. ನಿತ್ಯದಲ್ಲೂ ಗುಣಪೂರ್ಣ ಅಂತ ಹೇಳಿದಾಗ ಪರಮಾತ್ಮ ಸಗುಣ ನಿರ್ಗುಣ ಅಂತ 2 ಭಾಗ ಇದೆ ಅಂತ ಹೇಳಿಬಿಟ್ರೆ ತಪ್ಪಾಗ್ಲಿಲ್ಲ. ಆಗ ಪ್ರಚ್ಯುತೋ ಅಶೇಷ ದೋಷೈಹಿ ಸದಾ ಪೂರ್ತಿತ. ಆಮೇಲೆ ದೋಷಗಳಿಲ್ಲ. ಎಷ್ಟು ದೋಷಗಳಿಲ್ಲ? ಕೆಲವು ದೋಷಗಳಿಲ್ಲ, ಕೆಲವು ದೋಷಗಳಿಲ್ಲ. ಅದು ಯಾವ ದೋಷಗಳು ಇಲ್ಲ. ಅಶೇಷ ಅಂದ್ರೆ ಹೇಳಿ ಆಲ್ ದೋಷಗಳು ಅಂತ ಏನೇನು ಕರಿತೀರಿ, ಅದು ಯಾವುದು ದೇವರಲ್ಲಿ ಇಲ್ವೇ ಇಲ್ಲ. ಯಾವಾಗ ಇಲ್ಲ ಅದಕ್ಕೆ? ಸದಾ, ಯಾವಾಗ್ಲೂ ಇಲ್ಲ. ಹಿಂದೆ ರೋಗ ಇತ್ತು, ಈಗ ಆರಾಮಾಗಿದ್ದಾನೆ. ಅದೇನು ಯಾವ ಕಾಲಕ್ಕೂ ದೋಷಗಳಿಲ್ಲೇ ಇಲ್ಲ. ಮತ್ತೆ ಅದು ಆಗೋ ಚಾನ್ಸ್ ಇದೆ, ಮತ್ತೆ ಇಲ್ಲೇ ಇಲ್ಲ. ಪೂರ್ತಿತ, ಸದಾ ಪೂರ್ತಿತ. ಪೂರ್ತಿ ಅಂದ್ರೆ ಪೂರ್ಣ. ಸದಾ ಗುಣಪೂರ್ಣನಾದಾಗ ಯಾವ್ದಕ್ಕೆ ಜಾಗ ಇಲ್ಲ? ದೋಷಕ್ಕೆ ಜಾಗ ಇಲ್ಲ. ಸ್ವಲ್ಪ ಜಾಗ ಸಿಕ್ಕರು, ಸ್ವಲ್ಪ ಪೂರ್ತಿ ಕಡಿಮೆ ಆಗಿದೆ, ಏನ್ ಮಾಡ್ಬೋದು? ಬರ್ಬೋದು, ಚಾನ್ಸೇ ಇದೆ. ಈಗ ಫುಲ್ ಹೌಸ್ಫುಲ್ ಅಂತೀವಲ್ಲ, ಹಾಗೆ ಗುಣ ಫುಲ್. ಈ ಹೌಸ್ಫುಲ್ ಮೇಲೆ ಜಾಗ ಇರುತ್ತೆ ಒಂದಿಷ್ಟು. ಅಲ್ಲೇ ಹೌಸ್ಫುಲ್ ಅಂದ್ರೆ ಹೌಸ್ಫುಲ್, ಗುಣ ಫುಲ್. ದೋಷಗಳು ಇಲ್ಲೇ ಇಲ್ಲ ಅಂದ್ರೆ ಇಲ್ಲ, ಗುಣಗಳು ಫುಲ್ ಅಂದ್ರೆ ಫುಲ್ಲೇ. ಇದೆಲ್ಲ ಯಾಕೆ ಬಿಡಿಸಿ ಹೇಳ್ತಾರೆ ಅಂದ್ರೆ, ಏನೋ ಗುಣಪೂರ್ಣ ಅಂತ ಏನೋ ತಿಳ್ಕೊಳ್ಳೋದು, ಏನ್ ನಮ್ಮನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದು, ಆ ರೀತಿ ಮಾಡ್ಕೋಬೇಡಿ. ದೇವರ ಗುಣಪೂರ್ಣತ್ವ ಅನ್ನೋದು ವಿಷಯ ಟೋಟಲಿ ಡಿಫರೆಂಟ್. ದೋಷ ದೂರತ್ವನು ಟೋಟಲಿ ಡಿಫರೆಂಟ್. ಮಹಾಲಕ್ಷ್ಮಿ ಅಸ್ವಾತಂತ್ರ್ಯ ಇದೆಯೋ ಇಲ್ವೋ? ಆ ರೀತಿಯವರಿಗೆ ಇಲ್ಲ. ಅದೆಲ್ಲ ತಿಳ್ಕೋಬೇಕು. ಅವಾಗ ಏನಾಗುತ್ತೆ? ಭಕ್ತಿ ಇವರಲ್ಲಿ ಭಾರಿ ಭಕ್ತಿ ಮಾಡ್ತಾರೆ, ಲಕ್ಷ್ಮೀ ದೇವರಲ್ಲಿ ಭಾರಿ ಭಕ್ತಿ ಮಾಡ್ತಾರೆ ಜನ. ಈಗ ಆ ಕಡೆ ಡೈವರ್ಟ್ ಆಗೇ ಇಲ್ಲ. ಯಾತಕ್ಕೆಂದ್ರೆ ಈ ವಿಷಯ ಗೊತ್ತಿಲ್ಲ ಅವರಿಗೆ. ಶ್ರೀರತ್ಕರಾಕ್ಷ ಬಲವತಿ ಅಜಿತಂ ನಮಾಮಿ ಗೊತ್ತಿಲ್ಲ. ಆದ್ರಿಂದ ಇಲ್ಲಿ ನಿಂತ್ಕೊಂಡ್ಬಿಟ್ರು. ಹಿರಣ್ಯಕಶಿಪು ಬ್ರಹ್ಮದೇವರಲ್ಲಿ ನಿಂತ್ಕೊಂಡ್ಬಿಟ್ಟ. ನೀವು ಸೃಷ್ಟಿ ಮಾಡೋದು ಯಾರಿಂದಾನು ಸಾಯಬಾರ್ದು ಅಂತ. ಮೇಲಿಂದ ಯೋಚನೆ ಮಾಡಲೇ ಇಲ್ಲ. ಅಲ್ಲಿ ಅವ್ರಿಗೆ ಸೋತ. ದೇವರಿಗೆ ಹಾಗಿಲ್ಲ. ಈ ಬ್ರಹ್ಮಸೂತ್ರ ಫಸ್ಟ್ ಸೇರಿಸ್ಕೋಬೇಕಿಂದ್ರ ಅಚ್ಯುತೋ ಯೋ ಗುಣೈಹಿ ನಿತ್ಯಮೇವಾಖಿಲೈಹಿ. ಅದಕ್ಕೆ ನಾರಾಯಣಂ ಗುಣೈ ಸರ್ವೈರುದೀರ್ಣಂ. ಆ ಪದಕ್ಕೆ ಅರ್ಥ ಇದೆ. ಈ ಪದ ಬ್ರಹ್ಮಸೂತ್ರ ಭಾಷ್ಯ. ಇದಿಷ್ಟೇನಾಯ್ತು ಈಗ? ದ್ವಾದಶ ಸ್ತೋತ್ರ ಬ್ರಹ್ಮಸೂತ್ರ ಭಾಷ್ಯ. ಪ್ರಚ್ಯುತೋ ಅಶೇಷ, ಉದೀರ್ಣ ಅಂದ್ರೆ ಪೂರ್ಣ ಅಂತ. ಗುಣಗಳಿಂದ ಪೂರ್ಣನಾಗಿದ್ದಾನೆ, ತುಂಬಿದ್ದಾನೆ ಅಂತ. ಕೊಡ ಇದೆ, ನೀರು ಹಾಕಿ ಫುಲ್, ಈಗ ಜಾಗ ಇಲ್ಲ. ಇನ್ನು ಸ್ವಲ್ಪ ಹಾಕಿದ್ರೆ ಏನಾಗುತ್ತೆ? ಚೆಲ್ಲ ಹೋಗುತ್ತೆ ಅಷ್ಟೇ. ಎಲ್ಲ ಬರುತ್ತೆ. ಗುಣಗಳನ್ನೇ ಬಂದಲ್ಲ. ವಿಗ್ರಹ ಎಷ್ಟೇ ಸರ್ವೇ ಗುಣ ಏವಹಿ. ಎಲ್ಲ ಇನ್ನಂತ ಹೇಳೋದಾದ್ರೆ ಅಣುಭಾಷ್ಯ ಸಂಗ್ರಹ. ಇದು ಭಾಷ್ಯ ಸ್ತೋತ್ರ. ಭಾಷ್ಯದಲ್ಲಿ ಸ್ತೋತ್ರ ರೂಪದಲ್ಲಿ ಭಾಷ್ಯ ಹೇಳೋದು. ಅರ್ಥ ಆಯ್ತಾ? ಸ್ತೋತ್ರ ಭಾಷ್ಯ, ಸೂತ್ರ ಭಾಷ್ಯ, ಸ್ತೋತ್ರ ಸೂತ್ರ ಭಾಷ್ಯ, ಸ್ತೋತ್ರ ರೂಪದ ಸೂತ್ರ ಭಾಷ್ಯ. ಅರ್ಥ ಆಯ್ತಾ? ಅವರೆಲ್ಲ ಅವ್ರಿಗೆ ಕೆಲಸದ ಓದದೇ ಇದ್ದವರಿಗೆ ಎಂಟ್ರಿ. ಇದು ಓದಿರ್ತಾರೆ, ಬ್ರಹ್ಮಸೂತ್ರ ಭಾಷ್ಯ ಓದು ಎಷ್ಟು ಡೀಟೇಲ್ಸ್ ಎಲ್ಲ ಬಂತು ಅಂತ ಗೊತ್ತಾಗುತ್ತೆ. ಇದ್ರ ಓದೋರಿಗೆ ಎಲ್ಲ ಸಂಕ್ಷಿಪ್ತವಾಗಿ ಬಂತು ಅಂತ ಗೊತ್ತಾಗುತ್ತೆ. ಆದ್ರೆ ಬ್ರಹ್ಮಸೂತ್ರ ಭಾಷೆ ಅನುಸಂಧಾನ ಹೇಗೆ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತಾರೆ ಸ್ತೋತ್ರ ಮಾಡ್ಬೇಕಾದ್ರೆ. ಮುಂದೆ ಹುಚ್ಯತೆ ಸರ್ವ ವೇದೋರು ವಾದೈರಜಃ. ಕೆಲವು ದೇವತೆಗಳು ಕೆಲವು ವೇದಗಳಿಂದ ಕೆಲವು ಕಾಲಕ್ಕೆ ವಾಚ್ಯರು. ಹಳೆಯ ಕಾಲದಲ್ಲಿ ಯಾರು ವಾಚ್ಯರಲ್ಲ. ಯಾಕೆ? ಒಳಗಿದ್ದಾರೆ ಪೂರ್ತಿ, ಹೊರಗೆ ಇಲ್ಲೇ ಇಲ್ಲ. ಅದರಿಂದ ವಾಚ್ಯರೇ ಅಲ್ಲ ಅವು. ಆದ್ರೆ ಪರಮಾತ್ಮ ಹೇಗಿದ್ದಾನೆ? ಯಾವಾಗಲೂ ಸರ್ವವೇದ ಉರುವಾದೈ. ಸರ್ವ ವೇದಗಳಿಂದ ಉರುವಾದ ಅಂದ್ರೆ ಏನು? ಪರಮ ಮುಖ್ಯ ವೃತ್ತಿ ಅಂತ. ಪರಮ ಮುಖ್ಯ ವೃತ್ತಿಯಿಂದ ಎಲ್ಲಾ ರೀತಿಯಲ್ಲೂ ಕೂಡ ವಾಚ್ಯರಾದವನು ಪರಮಾತ್ಮ. ಇದು ಬಹಳ ಮುಖ್ಯ. ಉಳಿದವರು ಸ್ವಲ್ಪಕ್ಕೆ ವಾಚ್ಯ. ಯಾವುದೋ ಗೌರ್ಮೆಂಟ್ ಕೆಲಸ ಏನೋ ಸಿಕ್ಕರೂ ಗೌರ್ಮೆಂಟ್ ಸರ್ವೆಂಟ್ ಹರಡ್ತಿರ್ತಾನೆ. ಪರಮಾತ್ಮ ಏನಾಗಿದ್ದಾನೆ?
ಎಲ್ಲಾ ವೇದಗಳಿಂದ ಎಲ್ಲಾ ಕಾಲಕ್ಕೂ ಪರಮುಖ್ಯ ವೃತ್ತಿಯಿಂದ ಸದಾ ವಾಚ್ಯನಾಗಿದ್ದಾನೆ. ಎಷ್ಟು ದೊಡ್ಡವನು. ಅಜಹ ಅಜಹ ಉಚ್ಯತೆ ಸರ್ವ ವೇದರು ವಾದೈಹಿ ಅಜಹ. ಅಜ ಎಂಬುದಾಗಿಯೇ ಸರ್ವ ವೇದಗಳಿಂದ ಹೇಳಲ್ಪಟ್ಟಿದ್ದಾನೆ. ವೇದಗಳಿಗೆ ಹುಟ್ಟಿಲ್ಲ. ಫಸ್ಟ್ ಹುಟ್ಟಿದೆಯಾ ವೇದಗಳಿಗೆ? ಇಲ್ಲ. ಆ ನಿತ್ಯವಾದ ವೇದಗಳಿಂದ ಹೊಗಳಲ್ಪಡ್ಬೇಕಾದ್ರೆ ಏನಾಗಿರ್ಬೇಕು? ಇನ್ನೂ ನಿತ್ಯನಾಗಿರ್ಬೇಕು. ಇಲ್ಲವರ ಸಾಧ್ಯ ಇಲ್ಲ. ಇಲ್ಲ ಸಮನಾಗಿರೋ ಹೊಗಳೋದಿಲ್ಲ. ಇಬ್ರು ಸಮ ಆಗಿಬಿಟ್ರೆ ಏನ್ ಮಾಡ್ತಾರೆ? ಹೊಗಳ ಪ್ರಶ್ನೆ ಬರೋದಿಲ್ಲ, ಸ್ತೋತ್ರ ಮಾಡೋ ಪ್ರಸಂಗ ಬರೋದಿಲ್ಲ. ಈಕ್ವಲ್ ಅಪ್ರಿಷಿಯೇಟ್ ಮಾಡೋದು ಸ್ತೋತ್ರ ಆಗೋದಿಲ್ಲ. ಇದು ಈ ರೀತಿ ಇದೆ. ವಾದೈ ರಜಃ ಅಜಃ ಇತ್ತೇವ ಉಚ್ಯತೆ. ನೀವೇ ಹೇಳಿ ಅನಾದಿ ಯಾವುದೋ ಅಲ್ಲ. ಎಷ್ಟು ಅನಾದಿ? ಯಾವ್ದು ಹೆಚ್ಚು ಅದೆಲ್ಲ, ಅದಕ್ಕೆ ಎಲ್ಲ ಅನಾದಿಗಳು ಇದ್ರ ಕೈಯಲ್ಲಿ. ಅರ್ಥ ಆಯ್ತಾ? ಅದರಿಂದ ಅನಾದಿಗಳಲ್ಲಿ ಅನಾದ. ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಹಾಗಿದ್ದಾನೆ. ಪ್ರಚ್ಯುತೋ ಮುಂದೆ ಸ್ವಚ್ಛಿತೋ ಬ್ರಹ್ಮರುದ್ರೇಂದ್ರ ಪೂರ್ವೈಹಿ ಸದಾ. ಸ್ವಚ್ಛಿತೋ ಬ್ರಹ್ಮರುದ್ರೇಂದ್ರ ಪೂರ್ವೈಹಿ ಸದಾ. ಪರಮಾತ್ಮ ಗುಣಪೂರ್ಣ. ಬ್ರಹ್ಮರುದ್ರಾದಿ ದೇವತೆಗಳು ಆರಾಧನೆ ಮಾಡ್ತಾರೆ, ಸಾತ್ವಿಕರು ಆರಾಧನೆ ಮಾಡ್ತಾರೆ. ಇವ್ರು ಮಾಡೋದಿಲ್ಲ. ಯಾತಕ್ಕೆ? ಆದರೆ ಗುಣಗಳಿಲ್ಲ. ಗುಣ ಇದ್ದವ್ರಿಗೆ ಗುಣದ ಬೆಲೆ ಗೊತ್ತಾಗತ್ತೆ. ಅರ್ಥ ಆಯ್ತಾ? ವಿದ್ವಾನೇವ ವಿಜಾನಾತಿ ವಿದ್ವಜ್ಜನ ಪರಿಶ್ರಮ. ಗೊತ್ತಾಯ್ತಾ? ಬೇರೆಯವ್ರಿಗೆ ಗೊತ್ತಾಗೋದಿಲ್ಲ. ಇವರೆಲ್ಲ ಎಂಥವ್ರು? ಇವ್ರು ತಿಳ್ಕೊಂಡಾಗ ಭಾರಿ ದೊಡ್ಡವರು, ಮತ್ತು ಜೀವರಲ್ಲಿ ದೊಡ್ಡವರು ಸಂಶಯ ಇಲ್ಲ ಆಗತ್ತೆ. ಗೊತ್ತಾಯ್ತಾ? ಅಂಥವ್ರಿಂದ ಸದಾ ಆರಾಧನೆ ಆಗ್ತಾನೆ. ಉಳಿದವ್ರು ಯಾತಕ್ಕೆ ಮಾಡೋದಿಲ್ಲ? ಹಸುರರು ಯಾಕೆ ಅಪ್ರಿಷಿಯೇಟ್ ಮಾಡಲ್ಲ ಅವ್ರ ಗುಣಗಳನ್ನ? ಗುಣದ ಕಾನ್ಸೆಪ್ಟೇ ಗೊತ್ತಿಲ್ಲ ಅವ್ರಿಗೆ. ಏನ್ ಗೊತ್ತಿದೆ? ಕೆಲವರೆಲ್ಲ ಸ್ಮಗಲ್ ಮಾಡಿ ಮಾಡಿ ಇದ್ದರೆ ಸ್ಯಾಲ್ರಿ ಅರ್ಥನೇ ಆಗೋದಿಲ್ಲ ಅವ್ರಿಗೆ. ಇದೇನು ಉಪಯೋಗ ಇಲ್ಲ, ಇದೇ ನಮ್ದೇ ಸರಿ ಅಂತ ಹೇಳ್ತಾರೆ. ಆ ಥರ ಆಗ. ಆದ್ರಲ್ಲಿ ಏನ್ ಲೈಕ್ ಮಾಡ್ತಾರ ಅವರು? ಅದಕ್ಕೆ ದೇವರನ್ನ ದ್ವೇಷ ಮಾಡ್ತಾರೆ. ಯಾವುದು ತಮ್ಮಲ್ಲಿಲ್ಲ ಅದನ್ನು ಪಡಿಬೇಕು ಅಂತ ಹೇಳೋದಿಲ್ಲ. ಬೇಕಿಲ್ಲ ಇರೋರು ದ್ವೇಷ ಮಾಡೋದು. ಅದೇ ಮಾತ್ಸರ್ಯ ಅಂದ್ರೆ ಅದು. ಇವರೆಲ್ಲ ಬ್ರಹ್ಮರುದ್ರಾದಿಗಳೆಲ್ಲ ಗುಣದಿಂದ ಕೂಡಿದವರು. ಇವರಂತೂ ಜೀವಕೋಟಿಯಲ್ಲಿ ಪೂರ್ಣವೇ ಗುಣನಾಮ ಜಗತ್ ಪ್ರಸಿದ್ಧ. ಅದಕ್ಕೆ ಅವರಿಗೆ ಆ ವಿಷಯ ಅರ್ಥ ಆಗುತ್ತೆ. ಯಾವ ಫೀಲ್ಡಲ್ಲಿ ಯಾರು ಇರ್ತಾರೋ ಅವರಿಗೆ ಅರ್ಥ ಆಗುತ್ತೆ. ಉಳಿದವ್ರಿಗೆ ಏನದು ತಿಳಿಯೋದಿಲ್ಲ. ಆದ್ರಿಂದ ಎಂದು ಅವ್ರಿಗೆ ಅರ್ಥನೇ ಆಗೋದಿಲ್ಲ. ಈ ಕುರುಡನಿಗೆ ಕಣ್ಣಿರೋನಿಗೆ ದೃಶ್ಯ ಕಾಣಿಸುತ್ತ ಅವನಿಗೆ ಸಾಧ್ಯ, ಯೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅದಕ್ಕೆ ಅಶೇಷ ದೋಷೈಹಿ ಸದಾ ಪೂರ್ತಿತಃ ಉಚ್ಯತೆ ಸರ್ವ ವೇದೋರು ವಾದೈರಜಃ ಸ್ವಚ್ಛಿತೋ ಬ್ರಹ್ಮ ರುದ್ರೇಂದ್ರ ಪೂರ್ವೈ ಸದಾ. ಬರೀ ಅರ್ಚಿತ ಅಲ್ಲ, ಸ್ವಚ್ಛಿತ. ಸ್ವಚ್ಛಿತ ಅಂದ್ರೇನು? ಅತ್ಯುತ್ತಮ ಪೂಜೆ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಯಾರೋ ಬಂದ್ರು, ಹೇಗಿದ್ದೀರಿ ಅಂತ ಕೇಳ್ತಾರೆ. ಗೊತ್ತಾಯ್ತಾ? ಹೌದಾ, ಈಗ ನಮಸ್ಕಾರ ಮಾಡೋದು. ಸರ್ಕಾರಿ ಹೊರಗೆ ನಮಸ್ಕಾರ ಮಾಡಿ ಒಂದು ಕೈಯಲ್ಲಿ ಮಾಡೋದು, ಎರಡಕ್ಕೆ ಕೈ ಮುಗಿಯೋದು, ಅಥವಾ ಬನ್ನಿ ಮಾತಾಡ್ಸೋದು. ಸದಾ ಸಾಷ್ಟಾಂಗ ಮಾಡ್ಬೇಕಾದ್ರೆ ಎಷ್ಟಿರ್ಬೇಕು? ಅರ್ಥ ಆಯ್ತಾ? ಲೋಕ ಪುಣ್ಯಕ್ಕೆ ಸರ್ಕಾರಿ ಆಫೀಸ್ನಲ್ಲಿ ಅಲ್ಲಿ ಕೂಡ ಏನ್ ಹೇಳಿಲ್ಲ, ಸಾಷ್ಟಾಂಗ ನಮಸ್ಕಾರ ಮಾಡೋ ಪದ್ಧತಿ ಬಂದಿಲ್ಲ. ಎಂಥ ಕೆಲಸ ಬೇಕಾದ್ರೂ ಮಾಡ್ಬೇಕಾಗಿಲ್ಲ. ಮಾಡಿಸ್ಕೊಂಡ್ರೆ ದೊಡ್ಡದಾಗಿ ಗಲಾಟೆ ಮಾಡ್ತಾರೆ. ಮಾಡಬಾರ್ದು. ಪ್ರಜೆಗಳೇ ರಾಜರು ಮಾಡಬಾರ್ದು ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ದೇವ್ರಿಗೆ ಹಾಗಲ್ಲ. ಸ್ವಚ್ಛಿತ ಒಳ್ಳೆ ಪೂಜೆ ಮಾಡ್ತಾರೆ. ಯಾವ ಪೂಜೆ ಅಂದ್ರೆ ಪ್ರತಿ ಕ್ಷಣದಲ್ಲೂ ಕೂಡ ಇನ್ನೂ ಇಂಪ್ರೂವ್ ಆಗಬೇಕು, ಕಡಿಮೆ ಆಗಬಾರ್ದು. ಪ್ರವರ್ಧತಾಂ ಭಕ್ತಿರಲಂ ಕ್ಷಣೆ ಕ್ಷಣೆ ಇದ್ದಾಗ. ಭಕ್ತಿ ಹೆಚ್ಚಾದ್ರೆ ಪೂಜೆ ಕ್ವಾಲಿಟಿ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ನ್ಯಾಚುರಲಿ ಜಾಸ್ತಿ ಆಗುತ್ತೆ. ಅದಕ್ಕೆ ಜ್ಞಾನದ ಕ್ವಾಲಿಟಿ ಇರಬೇಕು. ಜ್ಞಾನದ ಕ್ವಾಲಿಟಿ, ಭಕ್ತಿ ಕ್ವಾಲಿಟಿ, ಮುಕ್ತಿ ಸಿಗೋ ಮುಕ್ತಿ ಹಾಗೆ ಇರುತ್ತೆ. ಸ್ವಚ್ಛಿತಃ ಬ್ರಹ್ಮರುದ್ರೇಂದ್ರ ಪೂರ್ವೈಹಿ ಸದಾ. ಅವಧಿ ಮೊದಲಾದವು ಅಲ್ಲೂ ತಾರತಮ್ಯ. ಬ್ರಹ್ಮ, ರುದ್ರ, ಇಂದ್ರ ತಾರತಮ್ಯ ಕ್ರಮದಲ್ಲೇ ಹೇಳಿದ್ದ. ಗರುಡಶ್ರೇಷ್ಠರು ಹೇಳಿಲ್ಲ ಅಂತ ತಿಳ್ಕೋಬಾರದು. ರುದ್ರದೇವನ್ ಹೇಳಿದ ಮೇಲೆ ಅವರೊಬ್ಬರು ಕೂಡ ಬಂದಂತೆ ಲೆಕ್ಕ. ಸದಾ ಸ್ವಚ್ಛಿತ ಸದಾ ಸ್ವಚ್ಛಿತ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡಲ ಅಚ್ಯುತೋ ಯೋ ಗುಣೈಃ ನಿತ್ಯಮೇವಾಖಿಲೈಃ ಪ್ರಚ್ಯುತೋ ಅಶೇಷ ದೋಷೈಃ ಸದಾ ಪೂರ್ತಿತಃ ಉಚ್ಯತೆ ಸರ್ವ ವೇದೋರು ವಾದೈಃ ಅಜಃ ಸ್ವಚ್ಛಿತೋ ಬ್ರಹ್ಮರುದ್ರೇಂದ್ರ ಪೂರ್ವೈಃ ಸದಾ. ಇದನ್ನು ಸದಾ ಎಲ್ಲ ಕಡೆ ಸೇರಿಸ್ಕೋಬೇಕು. ಅಚ್ಯುತೋ ಯೋಗ ನಿತ್ಯವೇ ವಾಕ್ಯಲೈಹಿ ಸದಾ. ಗುಣಪೂರ್ಣ ಸದಾ ಸೇರಿಸಿ ಬೆಟ್ಟಿದ ಅಲ್ಲೇ ನಿತ್ಯ ಇದೆ, ಸದಾ ಇದೆ. ಇಲ್ಲಿ ಸದಾ ಸೇರಿಸ್ಬೇಕು. ಅಜ ಉಚ್ಯತೆ ಸದಾ ಉಚ್ಯತೆ ಪ್ರಳಯ ಕಾಲೇಪಿ ಉಚ್ಯತೆ. ಆ ರೀತಿ ತಿಳ್ಕೊಂಡ್ರೆ ಅಲ್ಲೂ ಹಾಗೆ ನಾರಾಯಣಂ ಗುಣ ಸರ್ವೇರು ರೀರಣಂ ಸದಾ ಎಲ್ಲ ಸೇರಿಸ್ಕೋಬೇಕು. ದೋಷವರ್ಜಿತಂ ಮತ್ತೆ ಸದಾ ಸೇರಿಸ್ಕೋಬೇಕು. ಜ್ಞೇಯಂ ಸದಾ, ಗಮ್ಯಂ ಸದಾ. ಅವು ಯಾವಾಗಲೂ ಜ್ಞಾಪ ಇರಬೇಕು. ಧಾರ್ಯತೆ ಏನ ವಿಶ್ವಂ ಸದಾ ಜಾತಿಕಂ.
ವಾರ್ಯತೆ ಅಶೇಷ ದುಃಖಂ ನಿಜಧ್ಯಾಯಿನ ಧಾರ್ಯತೆ ಪಾರ್ಯತೆ ಸರ್ವಮನ್ನೇರ್ನ ಯತ್ ಪಾರ್ಯತೆ ಕಾರ್ಯತೆ ಚಾಖಿಲಂ ಸರ್ವಭೂತೈ ಸದಾ ಪ್ರಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡಲ. ಮತ್ತೆ ಇಲ್ಲಿ ನೋಡಿ ಪಾಸಗಳು ಹೇಗಿದೆ ಇದರಲ್ಲಿ. ಅಲ್ಲಿ ಅಚ್ಯುತಃ ಪ್ರಚ್ಯುತಃ ಉಚ್ಯತೆ ಸ್ವಚ್ಛಿತಃ, ಅಲ್ಲಿ ಆ ರೀತಿ ಪ್ರಾಸ ಬಂದಿದೆ. ಇಲ್ಲಿ ಅಂತ ಹೊಡ್ತಾರೆ ಧಾರ್ಯತೆ, ಆಮೇಲೆ ವಾರ್ಯತೆ, ಆಮೇಲೆ ಪಾರ್ಯತೆ, ಕಾರ್ಯತೆ. ಈ ರೀತಿ ಪ್ರತಿಯೊಂದರಲ್ಲೂ ಪಾಸಗಳು ಹೇಗೆ ತರಬೇಕು ತೋರಿಸ್ತಾರೆ. ಹೇಳೋ ರೀತಿಯಲ್ಲಿ ಏನಾಗುತ್ತದು ಮಾನೋಟರಸ್ ಅನಿಸೋದಿಲ್ಲ. ಆಗ ಒಂದೇ ರೀತಿ ಹೋಗ್ಬಿಟ್ಟು ಅದೇ ರೀತಿ ಆಗ್ಬಿಡುತ್ತೆ. ಪ್ರಾಸಗಳಲ್ಲೂ ಕೂಡ ಮಾನೋಟರಸ್ ಆಗಬಾರ್ದು, ಅದರಲ್ಲಿ ವೆರೈಟಿ ಬರಬೇಕು. ಇಡೀ ಪದದ ರಿಪಿಟೇಷನ್, ಅಕ್ಷರ ರಿಪಿಟೇಷನ್, ಅನೇಕ ವಾದಿಯಲ್ಲಿ ರಿಪಿಟೇಷನ್, ಕೊನೆ ರಿಪಿಟೇಷನ್, ಅನೇಕ ರೀತಿಯಲ್ಲಿ ಮಾಡಕ್ ಬರೋದು. ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಪಾರ್ಯತೆ ಸರ್ವಮನ್ನೇರ್ನ ಯತ್ ಪಾರ್ಯತೆ ಕಾರ್ಯತೆ. ನಮ್ಮಲ್ಲಿ ಬರೀ ಓದೋದು ಅಂತಾಗಿದೆ ಹೊರತು ಸ್ಟಡಿ ಅಂತ ಆಗೋದಿಲ್ಲ. ಅಧ್ಯಯನ ಅಂತ ಹೇಳಿದಾಗ ಏನ್ ಮಾಡ್ತಾರಾಗ ಇದ್ಲು ತಗೊಂಬ ಅಷ್ಟೇ ಒಳ್ಳೆ ತಗೊಂಬ ಟೆಸ್ಟ್ ಮಾಡಿ ಎಲ್ಲ ಮಾಡ್ತಾ ಕೊಡೋದಿಲ್ಲ. ಅದು ದೇವರಿಗಾರ ಮುಖ್ಯವಾಗಿ ದೇವರಿಗಾರ ಅಷ್ಟೇ, ಇನ್ನೇನು ಯೋಚನೆ ಮಾಡೋದು. ಸುವರ್ಣ ತರ್ಬೇಕಾಗಲ್ಲ, ಎಲ್ಲ ನೋಡಿ ಗ್ಯಾರಂಟಿ ಕಾರ್ಡ್ ಎಲ್ಲ ಇರ್ಬೇಕಾದ್ರೆ. ನೀವು ಗದ್ಲು ತಗೊಂಡು ಗ್ಯಾರಂಟಿ ಕಾರ್ಡ್ ಕೊಡ್ತಾರ, ನಾವು ಸ್ಟೀಲ್ ಪಾತ್ರೆಗೂ ಕೊಡೋದಿಲ್ಲ, ಹಿತ್ತಾಳೆ ಪಾತ್ರೆಗೂ ಕೊಡೋದಿಲ್ಲ. ಬರೀ ಬಾಯಲ್ಲಿ ಹೇಳ್ತಾರೆ ತೆಗೋಗ. ಇಲ್ಲಿ ಹಾಗಲ್ಲ. ಮತ್ತೆ ಅಕಸ್ಮಾತ್ ತಪ್ಪಿದ್ದೆ ಮಹಾ ಅಪರಾಧ ಅಂತ ಕನ್ಸಿಡರ್ ಮಾಡೋದಿಲ್ಲ. ಇದು ಭಾರಿ ಅಪರಾಧ ಇದು. ಅದಕ್ಕೆ ಆ ರೀತಿಯಲ್ಲಿ ಆಚಾರ ಗ್ರಂಥಗಳನ್ನು ಓದಬೇಕು. ಯಾವಾಗ ಶಾಸ್ತ್ರ ಓದೋದೇ ಹಾಗೆ, ಅದರಲ್ಲೂ ತಾರತಮ್ಯ ಹಾಕಿಕೊಂಡು ಓದಬೇಕು. ಕಾರ್ಯತೆ ಏನ ವಿಶ್ವಂ ಸದಾ ಧಾರ್ಯತೆ ಏನ ವಿಶ್ವಂ ಸದಾ ಅಜಾದಿಕಂ. ಏನ ಯಾರಿಂದ ವಿಶ್ವಂ ಇಡೀ ಜಗತ್ತು. ಏನ್ ಜಗತ್ತು? ಅಜಾದಿಕಂ, ಬ್ರಹ್ಮರುದ್ರರಿಂದ ಕೂಡಿರತಕ್ಕಂಥ ಜಗತ್ತು. ಅದು ಬಿಟ್ಟಲ್ಲ, ಅವರು ಕೂಡಿರ್ತಕ್ಕಂಥ ಜಗತ್ತಿದೆಯಲ್ಲ ಅದು ಧಾರ್ಯತೆ, ಪರಮಾತ್ಮ ಧರಿಸಿದ್ದಾನೆ. ಆಧಾರದಲ್ಲಿ ಧಾತ ಎಲ್ಲರಿಗೂ ಆಧಾರವಾಗಿದ್ದಾನೆ. ಧಾತ ಅಂತ ಬ್ರಹ್ಮದೇವರ ಹೆಸರು, ವಿಧಾತ ಅಂತ ಅವರಿಗೂ ಧಾತ ಪರಮಾತ್ಮ, ಅವರಿಗೂ ಧಾತನಾಗಿದ್ದಾನೆ. ಧಾರ್ಯತೆ ಏನ ವಿಶ್ವಂ ಸದಾ ಅಜಾದಿಕಂ. ವಿಶ್ವ ಧಾರ್ಯತೆ ಸದಾ ಧಾರ್ಯತೆ. ನಮ್ಗೇನಾಗಿತ್ತು ಗೋವರ್ಧನ ಪರ್ವತ 7 ದಿವಸ ಇಟ್ಕೊಂಡ್ಬಿಟ್ಟು, 7 ದಿವಸ ಭಾರಿ ಗ್ರೇಟ್ ಅಂತೇಳಿ ಸದಾ ಈ ಪೂರ್ವ ರೂಪದ ಬ್ರಹ್ಮಾಂಡ ಯಾವಾಗಲೂ ಹೊತ್ತಿದ್ದ. ಬ್ರಹ್ಮಾದೇವತೆಗಳಿಗೆ ಒಳಗಿನಿಂದನೂ ಹೊತ್ತಿದ್ದಾನೆ, ಹೊರಗಿನಿಂದನೂ ಹೊತ್ತಿದ್ದಾನೆ. ದೇವ್ರ ಮಹಿಮೆ ಏನಾಯ್ತಾಗ ನಾವು ಗೋವರ್ಧನ ಪರ್ವತ ಎತ್ತಿದ್ದು ಭಾರಿ ದೊಡ್ಡದು ನಿಜ. ಆದ್ರೆ ಅದರ ಒಟ್ಟು ಶಕ್ತಿ ಬಂದೆ ಏನದು ಭಾರಿ ಕಡಿಮೆ. ಒಟ್ಟು ಶಕ್ತಿ ಬಂದು ಎಲ್ಲರೂ ಕಡಿಮೆನೆ. ಬ್ರಹ್ಮಾಂಡ ಯಾವಾಗಲೂ ಹೊತ್ತಿರೋದು ಕೂಡ ಏನದು ನೆಗ್ಲಿಬಲ್, ಏನೋ ಇಲ್ಲ, ಸಣ್ಣ ಪದಾರ್ಥ ಇದ್ರೆ ಎಷ್ಟೋ ಅಷ್ಟೇ. ಆಸ್ ಇಫ್ ಇದೆ ಅನ್ಬೇಕಷ್ಟೇ, ಭಾರತದ ಹೆಸರೇ ಇಲ್ಲ. ಶೇಷ ದೇವರಿಗೆ ಹೇಳ್ತಾರೆ ಇಡೀ ಬ್ರಹ್ಮಾಂಡನ ಒಂದು ಸಣ್ಣ ಸಾಸಿವೆ ಕಾಳಿನಂತೆ. ಸಾಸಿವೆ ಎಷ್ಟು ಅಂತ ಹೇಳೋದು ಪದ್ಧತಿ. ಸಾಸಿವೆ ಅಂದ್ರೆ ಏನರ್ಥ? ಸಾಸಿವೆ ಕಾಳಿನಷ್ಟು ಇಲ್ಲ ಅಂತ ಹೇಳಿದ್ರೆ ಏನರ್ಥ? ತೀರಾ ಸ್ವಲ್ಪ ಕೂಡ ಇಲ್ಲ ಅಂತ. ಯಾವ ರೀತಿ ಅವ್ರು ಭಾರ ಅನಿಸೇ ಇಲ್ಲ ಅವ್ರಿಗೆ. ಹೆಡಿ ಸ್ವಲ್ಪ ಬಾಗಿಸಿಲ್ಲ, ಅಷ್ಟೆಲ್ಲ ಕೀ ಮಾಡಿಲ್ಲ, ತುಂಬಾ ಭಾರ ಹೊತ್ತ ಬಗ್ಗೆ ಬಿಡ್ತಾರ. ಏನೇ ಇನ್ನು ಇವ್ರು ಹೇಗಿರ್ಬೇಕು, ವಾಯುದೇವ್ರು ಹೇಗಿರ್ಬೇಕು, ದೇವ್ರು ಹೇಗಿರ್ಬೇಕು, ಅವೆಲ್ಲ ಸುಮ್ಮನೆ ಹೇಳೋದಕ್ಕಲ್ಲ, ಕಂಪೇರ್ ಮಾಡ್ಲಿಕ್ಕೆ. ಅವು ಇಡೀ ಬ್ರಹ್ಮಾಂಡದ ವೇಗ ನೋಡಿ, ಇಡೀ ಹೊತ್ತಿರೋದು 1000 ಹೆಡೆ, 1 ಹೆಡೆ ಮಾತ್ರ ಇರೋದು ನೋಡಿ, ಉಳಿದ 999 ಖಾಲಿ. ಇಡೀ ಅವರನ್ನ ವಾಯುದೇವ ತಮ್ಮೇನು ಗೊತ್ತಿದ್ದ. ಮೇಲೋರ್ ಭಾರ ಎಲ್ಲ ಸೇರುತ್ತೆ, ಕೆಳಗೆ ಹೋದಾಗೆಲ್ಲ ಈ ಫಸ್ಟ್ ಫ್ಲೋರ್ ಮೇಲೆ ಮೇಲಿನ ಫ್ಲೋರ್ ಎಲ್ಲ ಬೀರುತ್ತೆ. ಫೌಂಡೇಶನ್ ಎಲ್ಲ ಭಾರನ ಬಿದ್ಬಿಡುತ್ತೆ. ಅದೇನಾಗುತ್ತೆ, ಅದು ಆರಾಮಾಗಿರು. ಅದಕ್ಕೊಂದು ಏಜ್ ಇದೆ. ಸ್ವಲ್ಪ ದಿವಸ ಅಂದಾಗ ಹೋಯ್ತು ಅಂತ. ಇದು ಹಾಗಿಲ್ಲ, ಸದಾ ಒಂದು. ಸಧಾರ್ಯತೆ ಏನ ವಿಶ್ವಂ ಸದಾ ಅಜಾದಿಕಂ. ವಾರ್ಯತೆ ಅಶೇಷ ದುಃಖಂ ನಿಜಧ್ಯಾಯಿನ. ಮತ್ತೆ ಏನ್ ಮಾಡ್ತಾನೆ ತಾನೇನು ದೊಡ್ಡ, ನಮಗೇನು ಉಪಯೋಗ ಅಂತ ಕೇಳಿದ್ರೆ ನಿಜಧ್ಯಾಯಿನ. ಯಾರು ಸರಿಯಾಗಿ ಎರಡರ್ಥ. ನಿಜಧ್ಯಾಯಿಗಳು ಅಂದ್ರೇನು? ತನ್ನವರಾಗಿದ್ದು ಸಾತ್ವಿಕರು ಧ್ಯಾನ ಮಾಡ್ತಾರಲ್ಲ, ಅದಕ್ಕೆ ಅಂತ ಒಂದರ್ಥ. ನಿಜ ಧ್ಯಾನ ಅಂದ್ರೇನು? ಭಕ್ತಿಪೂರ್ವಕ ಧ್ಯಾನ. ಎಲ್ಲಿ ಬಂತಿದ್ದು? ಪರೀಕ್ಷೆದ ಸಮೀಕರ ಹತ್ರ ಬಂದ, ಮಾತು ರಿಪ್ಲೈ ಮಾಡಲಿಲ್ಲ. ಈತೇನು ಧ್ಯಾನ ಮಾಡ್ತಾನೋ ಸುಳ್ಳು ಧ್ಯಾನ ಮಾಡ್ತಾನೋ ಅಂತ ಯೋಚನೆ ಮಾಡಿ ಏನ್ ಮಾಡ್ದ? ಹಾಕಿದ, ಹಾವಿನ ಶರೀರ ಹಾಕಿದ. ಯಾಕಂದ್ರೆ ಧ್ಯಾನದಲ್ಲಿ ಎರಡಿದೆ. ಏನಂತ? ವೃಷಾ ಸಮಾಧಿ ಅಂತ ಕರೆದ. ವೃಷಾ ಸಮಾಧಿ. ವೃಷಾ ಸಮಾಧಿ ಅಂದ್ರೇನು? ಸುಳ್ಳು ಸಮಾಧಿ ಅಂತ. ಎದ್ದಿದ್ದು ಯಾರೋ ಬಂದ್ರು ಕಣ್ಬಿಟ್ಟು ಹೋಗ್ಕೊಂಡ್ಬಿಟ್ಟ. ನೋಡಿದ್ರೆ ಏನಪ್ಪ ಬಹಳ ಧ್ಯಾನ ಮಾಡ್ತಿದ್ದಾರೆ ಅಂತ. ಏನಿಲ್ಲ, ಅದು ಹೋದ ತಕ್ಷಣ ಹೋದರ ಕಣ್ತೇವೆ. ಅದೇನು ವೃಷ, ಸುಳ್ಳೆ ಮಾಡಿ. ಅವ್ರಿಗೆ ನಿಜವಾಗ್ಲೂ ಧ್ಯಾನ ಮಾಡ್ತಿದ್ದವ್ರು. ಹಾಗೆ ಹಾಕಿದ್ರೆ ಎಚ್ಚರಣೆ ಆಗಲಿ.
ಅರ್ಥ ಆಯ್ತಾ? ಆ ರೀತಿ ಧ್ಯಾನ ಮಾಡೋವರಿಗೆ ನಿಜಧ್ಯಾಯಿಗಳು ಏನಾದ್ರೆ ಈಗ ಅಸಂಪ್ರಜ್ಞಾತ ಸಮಾಜ ಸ್ಥಿತಿಯಲ್ಲಿ ಯಾರು ಇರ್ತಾರೆ ಅವರಿಗೆ ಕಾಣ್ತಾನೆ. ಅವ್ರಿಗೆ ಏನಾಗುತ್ತೆ, ಅವರಿಗೆ ನಿಜಧ್ಯಾಯಿನ ಅಶೇಷ ದುಃಖಂ ವಾರ್ಯತೆ, ಎಲ್ಲ ದುಃಖ ಕಳೆದು ಬಿಡ್ತಾರೆ. ಸ್ವಲ್ಪ ಯೋಚನೆ ಮಾಡಬೇಕು. ಎಲ್ಲ ದುಃಖ ಏನರ್ಥ? ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿಯಲ್ಲಿ ದುಃಖದ ಹೆಸರು ಕೂಡ ಇರೋದಿಲ್ಲ. ಅರ್ಥ ಆಯ್ತಾ? ಡೀಪ್ ಸ್ಲೀಪ್ ಅಲ್ಲಿ ಹಾಗೆ ದುಃಖದ ಹೆಸರೇ ಇಲ್ಲ. ಅದು ಸ್ವಲ್ಪ ಬೇರೆ ಕಡೆ ಏನಿರುತ್ತೆ, ದುಃಖ ಇರುತ್ತೆ. ಇವಾಗ ಆಪರೇಷನ್ ಮಾಡ್ಬೇಕಾದ್ರೆ ಸ್ವಲ್ಪ ನೋವಾಗತ್ತಾ? ಗೊತ್ತು ಕೂಡ ಆಗೋದು. ಆ ರೀತಿ ಇವರಿಗೆ ದುಃಖದ ಹೆಸರು ಕೂಡ ಇಲ್ಲ. ಆ ರೀತಿ ಇರ್ತಾರೆ. ಅದೇ ಹೇಳ್ತಿರೋದು, ಹೇಗೆ ನೋವಾಗಿ ಗೊತ್ತು ಕೂಡ ಆಗೋದಿಲ್ವ ಹಾಗೆ ಗೊತ್ತು ಕೂಡ ಆಗೋದು. ಹಾಗೆ ನೋಡ್ಕೋತಾನೆ ಪರಮಾತ್ಮ. ಆ ರೀತಿ ಅಶೇಷ ದುಃಖವನ್ನ ವಾರ್ಯತೆ ತೆಗೆದು ಬಿಡ್ತಾರೆ, ಆಗದಂತೆ ನೋಡ್ಕೋತಾನೆ. ಬಹಳ ಮುಖ್ಯವಾದ ಅಂಶ. ಸಮಾಜ ಸ್ಥಿತಿಯಲ್ಲಿ ಕೂತವ್ರು ಯಾತಕ್ಕೆ ಬೇಗ ಹೇಳೋದಿಲ್ಲ ಅಂತ ಕೇಳಿದ್ರೆ, ಒಳ್ಳೆ ಇದರಲ್ಲಿ ಇದ್ದಾರೆ, ಕೆಳ ಬರ್ಲಿಕ್ಕೆ ಇಷ್ಟಪಡೋದಿಲ್ಲ ಅವರು. ಒಳ್ಳೆ ಇದರಲ್ಲಿ ಇದ್ದವನು ಯಾವ್ದಕ್ಕೆ ಇಷ್ಟಪಡೋದಿಲ್ಲ, ಕೆಳದಕ್ಕೆ ಇಷ್ಟ ಬರ ಅಲ್ಲೇ ಇರ್ತಾರೆ. ಯಾವಾಗ ಅವ್ರ ಲಿಮಿಟೇಷನ್ ಬರುತ್ತೆ ಬರ್ತಾರೆ ಅಷ್ಟೇ ಹೊರತು ಅದರ್ವೈಸ್ ಈ ನಿದ್ರೆ ಹಾಗಲ್ಲ. ಹೆಚ್ಚಾದ್ರೂ ಅಪಾಯ ಇದೆ, ಅಲ್ಲಿ ಅಪಾಯ ಇಲ್ಲ. ಬಟ್ ಶಕ್ತಿರಿಯಲ್ಲೇ ಎದ್ದು ಬಿಡಬೇಕು. ವಾರ್ಯತೆ ಅಶೇಷ ದುಃಖ ಅಲ್ಲಿ ಹೇಳ್ತಾರೆ. ಸುಖಂ ಅತ್ಯಂತಿಕಂ ಎತ್ತತ್ ಬುದ್ಧಿಗ್ರಾಹ್ಯ ಅತೀಂದ್ರಿಯಂ ಭಗವದ್ಗೀತೆಯಲ್ಲಿ ಅದು ಹೇಳೋದು ಸಾಧ್ಯನೇ ಇಲ್ಲ. ಅತೀಂದ್ರಿಯಂ ಇಂದ್ರಿಯಗಳಿಂದ ಬರೋ ಸುಖ ಅಲ್ಲ, ಅದು ಟೋಟಲ್ ಡಿಫರೆಂಟ್. ಆದ್ದರಿಂದ ಅಂಥ ಸುಖವನ್ನು ಅನುಭವಿಸ್ತಾನೆ. ಇದು ಅದ ದುಃಖದ ಹೆಸರೇ ಇಲ್ಲ. ಅಂತ ಪೂರ್ಣ ಸುಖ ಬಂದಾಗ ಗುಣಪೂರ್ಣಲ್ಲೇ ದೋಷಕ್ಕೆ ಅವಕಾಶ ಆಗಿಲ್ಲವೋ, ಪೂರ್ಣ ಸುಖಿಯಲ್ಲಿ ಏನಿಲ್ಲ, ದುಃಖದ ಟ್ರೇಸ್ ಕೂಡ ಇರುತ್ತೆ. ಹಾಗೆ ಮಾಡ್ತಾನೆ. ಅಶೇಷ ದುಃಖವನ್ನು ತೆಗೆದಾಕ ಶಕ್ತಿ ಯಾರಿಗಿದೆ? ಉಳಿದವರಿಗಿದೆ. ಸ್ವಾತಂತ್ರ್ಯ ಇಲ್ಲ. ಉಳಿದವರಿಗೆ ರಿಲೇಟಿವ್ಲಿ ಕಡಿಮೆ ಆಗ್ತದೆ. ಅಬ್ಸಲ್ಯೂಟ್ ಸೆನ್ಸ್ ಅಲ್ಲಿ ಯಾವಾಗಲೂ ಇದೆ. ಇದು ಫಲಾಧ್ಯಾಯ. ಇದು ಹಿಂದಿಂದು ನಾರಾಯಣ ಗುಣ ಹೇಳಿ ಅಚ್ಯುತೋ ಯೋ ಗುಣ ನಿತ್ಯವೇವ ಸಮನ್ವಯಾಧ್ಯಾಯ. ಪ್ರಚ್ಯುತೋ ಅಶೇಷ ದೋಷ ಸದಾ ಪೂರ್ತಿತಃ ಅವಿರೋಧಾಧ್ಯಾಯ. ಆಮೇಲೆ ಉಚ್ಯತೆ ಸರ್ವವೇದಿಯರು ಅದು ಸಾಧನಾಧ್ಯಾಯ. ಸ್ವಚ್ಛತೋ ಬ್ರಹ್ಮದೇಂದ್ರ ಪೂರ್ವ ಸದಾ ಒಂದು ಸಾಧನೆ, ವಚನ ಮಾಡೋದು ಸಾಧನೆ. ಇಲ್ಲೇನು ಬಂತು? ಧಾರ್ಯತೆಯೇನ ವಿಶ್ವಂ ಸದಾ ಜಾನಿಕ. ಧ್ಯಾನ ಇದಷ್ಟು ಕೂಡ ಎರಡು ಧಾರಣ. ಒಂದು ಧರಿಸಲು ಪಡ್ತಾನೆ, ಅವರನ್ನು ಧ್ಯಾನಕಾರ ಒಳಗಿಂದ ತಾನೇ ಹಿಡಿದಿದ್ದಾನೆ. ಎಲ್ಲ ಯಾವ ದುಃಖವಾಗದಂತೆ ನೋಡ್ಕೋತಾನೆ. ಪುರುಷಾರ್ಥವಾದ ಶಬ್ದಾಜಿತ ಬಾದರಾಯಣ ಅರ್ಥನೂ ಬಂತು, ಫಲಾಧ್ಯಾಯನೂ ಬಂತು. ಏನು ಯಾರಿಗಾಗದೆ ದೇವರು ಆಗದೇ ಇಲ್ಲ. ಏನ್ ಮಾಡಿ ಬರಲ್ಲ, ದೇವ್ರು ಕಳಿಸ್ಬೇಕಷ್ಟು. ದೊಡ್ಡವ್ರ ಕೂತ ಎದ್ದೋಗ್ತಿರ್ಲಿಕ್ಕಾಗತ್ತಾ? ಯಾರ ಕಾರಣ ಬರಾಗಿಲ್ಲ, ಕೂತಿದ್ದಾರೆ ಬರೋದಿಲ್ಲ ಅಂತ ತೋರಿಸ್ತಾರೆ. ಅವ್ರು ಹೋಗೋದ್ರೆ ಬರ್ಬೋದು, ಇದು ಬರಕ್ ಬರೋದಿಲ್ಲ. ಹಾಗೆ ಹೋದ್ರೆ ಮತ್ತೆ ಬರ್ಬೇಡ ಅಂತಾರೆ, ಹೋಗ್ಬಿಟ್ಟು ಮತ್ತೆ ಬರಲೇಬೇಡ ಅಂತ. ನಾವು ಮಾತಾಡೋಕೆ ಹೋಗ್ತೀವಿ, ಹೇಳ್ತೀಯ ಅಂತ ಕೇಳ್ತಾರೆ. ಆ ಥರ ಎದ್ದೋಗ್ತೀಯ. ದುರ್ಯೋಧನ ಮಾಡಿದ್ದ ಹಾಗೆ. ಕೃಷ್ಣ ಕೂತಿದ್ದಾನೆ, 3 ರೂಪದ ಕೃಷ್ಣ ಕೂತಿದ್ದು ಎದ್ದೋಗ್ಬಿಡ್ತಾರೆ. ಮತ್ತೆ ಎಲ್ಲಿ ಬಿದ್ದಾಗ ಏನಾಗೋಗ್ಬಿಡ್ತಾವೆ. ಹಾಗೆಲ್ಲ ಹೋಗ್ಬಾರ್ದು. ಅದು ಆ ದೃಷ್ಟಿಯಲ್ಲಿ ಅವ್ರಿಗೆ ಬರೋ ಶಕ್ತಿ ಇಲ್ಲ. ಮಲಗಿದಾಗ ಹೇಳೋ ಶಕ್ತಿ ಕೂಡ ದೇವ್ರು ಎಬ್ಬಿಸ್ಬೇಕಷ್ಟೇ. ಅತ ಪ್ರಬೋಧೋ ಅಸ್ಮಾತ್ ಸೂತ್ರ. ಒಂದು ಸಂಧಿಯ ಸೃಷ್ಟಿರಾಹ ಏನ್ ಹೇಳಿತು? ಸ್ವಪ್ನಾವಸ್ಥೆ ಪರಮಾತ್ಮನ ತೀರ ಅಂತ ಹೇಳಿದ್ರು. ಹೇಳೋದು ಅದು ನಮ್ ಕೈಲಿಲ್ಲ. ಅತ ಪ್ರಬೋಧ ಒಳ್ಳೆ ಕನಸು ಕಾಣ್ತಿರ್ತಾರೆ, ಎಚ್ಚರ ಬಿಡುತ್ತೆ, ಸಿಟ್ಟು ಹೋಗ್ಬಿಡತ್ತೆ. ಇನ್ನೂ ಇರ್ಬೇಕಾಗಿತ್ತು ಅಂತ. ಕೆಲವರು ಕೆಟ್ಟ ಕನಸು ಕಾಣುತ್ತೆ, ಹೋಗೋದೇ ಇಲ್ಲ. ಅರ್ಥ ಆಯ್ತು? ನನ್ನ ಕೈಲಿ ಅದೇ ಅದ್ ಹೇಳೋದಕ್ಕೆ ಸ್ವಲ್ಪ ದೃಷ್ಟಾಂತ ಕೊಟ್ಟು ಇಲ್ದ ಹೋಗಿದ್ರೆ ಕನಸು ಕಾಣ್ತಾರೆ ಇರ್ಬೋದಾಗಿತ್ತು. ಯಾವಾಗ ಸರ್ವಭೂತೈ ಸದ ಧಾರ್ಯ ಪಾರ್ಯತೆ ಸರ್ವಮನ್ನೇರ್ನ ಯತ್ಪಾರ್ಯತೆ. ಪಾರ್ಯತೆ ಯಾವುದು ಪಾರಗಾಣದಿಲ್ವೋ, ಯಾವುದನ್ನು ಉಳಿದವರು ಮಾಡಲಾರರೋ ಅದನ್ನು ಪರಮಾತ್ಮ ಮಾಡ್ತಾನೆ. ಉಳಿದ ಅದಕ್ಕೇನಂತಾರೆ? ಅದಕ್ಕೆ ಅನನ್ಯವಾದ, ಬೇರೆಯವರಲ್ಲಿ ಕಾಣಕ್ಕೆ ಸಾಧ್ಯ ಇಲ್ಲ. ಫಸ್ಟ್ ರ್ಯಾಂಕ್ ಇದೆ, ಉಳಿದವರಲ್ಲಿ ಫಸ್ಟ್ ರ್ಯಾಂಕ್ ಇಲ್ಲ. ಏನದು? ಎಕ್ಸ್ಕ್ಲೂಸಿವ್ ಅಂತ. ಎಕ್ಸ್ಕ್ಲೂಸಿವ್, ಅವರಲ್ಲಿ ಮಾತ್ರ ಇರತಕ್ಕಂಥ ಗುಣ. ಅದಕ್ಕೆ ಉಳಿದವರು ಮಾಡಲಾಗದಂತ ತಾನು ಮಾಡ್ತಾನೆ. ಆಚಾರ್ಯ ಇಲ್ಲಿ ದೇವರ ಬಗ್ಗೆ ಗುಣ ಮಾಡ್ಬೇಕಾದ್ರೆ ಕೂಡ ಏವಂ ವಿಧಾನಿ ಅಗಣಿತಾನಿ ರಘುತ್ತಮಸ್ಯ ತದನ್ಯ ಕುಂಭಿ ಮನಸಾ ಅಚಿಂತ್ಯಾನಿ. ಅವ್ರು ಬಿಟ್ರೆ ರಾಮದೇವರು ಮಾಡಿರೋದು ಇನ್ನೊಬ್ರು ಮಾಡಕ್ ಸಾಧ್ಯನೇ ಇಲ್ಲ. ಆ ರೀತಿ ಮಾಡ್ತಾರೆ. ಎಲ್ಲರೂ ಮಾಡೋದ ದೇವರಿಗೆ ಒಂದು ವ್ಯತ್ಯಾಸನೇ ಬರೋದಿಲ್ಲ. ಜೀವರಲ್ಲೇ ಎಲ್ರು ಮಾಡಕ್ಕಾಗೋದಿಲ್ಲ, ಇನ್ನು ದೇವ್ರು ಮಾಡೋ ಕೆಲಸ ಮಾಡಕ್ಕಾಗತ್ತಾ? ಕಾರ್ಯತೆ ಚಾಖಿಲಂ ಸರ್ವಭೂತೈ ಸದಾ. ಎಲ್ಲಿ ಬಂದಿತ್ತಿದು? ಏನಂತ ಬಂದಿತ್ತ?
ಮರ್ತುಳಾರ್ದು ವಶಿ ವಶೇನ ಕಶ್ಯಾಪಿ ಯೋಜಿತೋ ಈಗಾಗಿಲ್ಲ ಸರ್ವಕರ್ತ ನ ಕ್ರಿಯತೆ. ಕಾರ್ಯತೆ ಅಂದ್ರೆ ನ ಕ್ರಿಯತೆ, ಯಾರಿಂದನೂ ಮಾಡಿಸಲ್ಪ ದೇವ್ರು ಏನೇ ಹೇಗೆ ಮಾಡೋದು ದೇವ್ರನ್ನ ಯಾರು ಕೇಳಾಗಿಲ್ಲ. ಮತ್ತೆ ಆ ರೀತಿ ಎಲ್ಲರೂ ಕೇಳ್ತಾರೆ, ಪ್ರತಿಯೊಬ್ಬರಿಂದನೂ ಮಾಡಿಸ್ತಾನೆ. ಮಾಡ್ಬೇಕಾದ್ರೆ ಮಾಡಲೇಬೇಕು ನೀವು, ಆಯ್ತಾ? ನಾಳೆ ಆಫೀಸರಿಗೆ ಬರಲೇಬೇಕು ಅಂತ ಹೇಳಕ್ ಬರಲ್ಲ, ಇವರು ನೀವು ಬರಲೇಬೇಕು ನಾಳೆ ಕೆಲಸಕ್ಕೆ ಅಂತ ಹೇಳ್ಬೋದು. ಏನ್ ಬೇಕಾದ್ರೂ ಮಾಡೋದು, ಎಲ್ಲಾನು ಮಾಡಿಸ್ತಾನೆ. ಮಾಡೋದಿಲ್ಲ ಅಂತ ಹೇಳಿದ್ರು ಮಾಡಿಸ್ತಾನೆ. ಗೊತ್ತಾಯ್ತಾ? ನಾನೇನ್ ಮಾಡಿ ವೆಲ್ ಪ್ಲಸ್ ಅಂತ ಹೇಳೋದಿಲ್ಲ. ದುರ್ಯೋಧನ ಮಾಡಿಸ್ತಾನೆ, ಪ್ರತಿಯೊಂದು ಕಡೆ ಕಾಣಿಸ್ತಾರೆ. ಯಾವ್ದಕ್ಕೆ ಇದೆ 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 ಯಾಕಿದೆ ಅಂದ್ರೆ ಕಾರ್ಯತವಾದ ಏನದು ಜಡತೆ, ಜಡ ಪದಾರ್ಥ. ಪರಮಾತ್ಮ ಯಾರು? ಚೇತನ. ಆದ್ರಿಂದ ಅಲ್ಲೇ ಹೊರಟೋಯ್ತು. ಕಾರ್ಯತಾವಾದದಲ್ಲಿ ಈ ಕಾರ್ಯತಾನೇ ವೇದಗಳ ಮುಖ್ಯ ಭಾವ ಅಂತ ಹೇಳಿದ್ರೆ ಅದೇನ್ ಜಡ ಪದಾರ್ಥ ಆಯ್ತು ಇವತ್ತು. ಅದರಿಂದ ಬಹಳ ಸಾಧ್ಯನೇ. ಎಲ್ಲೆಲ್ಲಿ ಕಾರ್ಯಪದ ಬರುತ್ತೋ ಅದು ಎಷ್ಟು ಬಂದುತ್ತೋ ಸಂಸ್ಕೋಬೇಕಾಗ್ತಕ್ಕಂತೆ. ನಿಜಧ್ಯಾಯಿನ, ತನ್ನವರು ಧ್ಯಾನ ಮಾಡಿದರೆ ಒಂದು, ಸರಿಯಾದ ಧ್ಯಾನ ಮಾಡಿದರೆ ಒಂದು, ಎಲ್ಲದಕ್ಕೂ ಪರಿಹಾರ ಮಾಡ್ತಾನೆ. ಪಾರ್ಯತೆ ಸರ್ವಮನ್ಯೇರ್ನಯ. ಎಷ್ಟೋ ಸರ್ತೆ ಭಾರಿ ಕೂಗಾಡ್ತಿರ್ತಾರೆ, ಕುತ್ಕೊಳ್ಳಿ ಅಂತ ಹೇಳ್ತಾರೆ. ಕುತ್ಕೊಂಡ್ರೆ ಅರ್ಧ ಸರಿ ಹೋಗ್ತಾರೆ, ಕುಡಿದ ಕೊಟ್ಬಿಟ್ಟು ಕುತ್ತು ಸರಿ ಹೋಗ್ಬಿಡ್ತಾರೆ. ಅಂದ್ರೆ ಕೂಡೋದಕ್ಕೆ ಏನು ಶಕ್ತಿ ಇದೆ? ಬರೀ ಕೊಡಿ ಅಂತ ಯಾರ ಕೂತಿಲ್ಲ ಬಂದಿಲ್ಲ, ನಿಂತವ್ರು ಕೂಡ್ತಾನಷ್ಟೇ. ಈವನ್ ಬೆಳಕಲ್ಲಿ ಕೂಡ ಕೂತಷ್ಟು ಏನಾಗುತ್ತೆ, BP ಒಂದ್ ರೀತಿ ಇದು ನೀಟಾಗಿ ಅಡ್ಜಸ್ಟ್ ಆಗುತ್ತೆ, ಮರಿದಾಗ ಇನ್ನೂ ಜಾಸ್ತಿ ಆಗುತ್ತೆ. ಇವೆಲ್ಲ ಯೋಚನೆ ಮಾಡಿದ್ರೆ ಧ್ಯಾನದ ಶಬ್ದ ಸೈಂಟಿಫಿಕಲಿ ಭಾರಿ ಕರೆಕ್ಟ್. ತಿಳಿತಲ್ಲ, ಯಾವ ರೀತಿ ಆಂಗಲ್ ಅಲ್ಲಿ ನೋಡಿದ್ರು ಕೂಡ ಸ್ವಲ್ಪ ಸುಮ್ಮನೆ ಕೂತ ಅಭ್ಯಾಸ ಇಲ್ಲ ಅದೇನೋ ಗೊತ್ತಾಗಲ್ಲ ಅಷ್ಟೇನೆ. ಹಿಂದಿನ ಜನ ಸ್ವಲ್ಪ ಗೊತ್ತೈತಿ, 24/7 ಎಂಗೇಜ್ ಆಗಿಬಿಡ್ತಾರೆ, ಗೊತ್ತಾಗೋದಿಲ್ಲ. ಅದು ಏನು ನಾವು ಮಾಡದೆ ಕೂತು ಏನಿರುತ್ತೆ ಅಂತ ಗೊತ್ತೇ ಆಗ್ತಾ ಇಲ್ಲ. ಹಾಗಾಗಿ ಹಿಂದೆ ಜನಕ್ಕೆ ಆರಾಮ್ ಅಂತ ಈಗ ಆರಾಮ್ ಪದನೇ ಇಲ್ಲ ಈಗ. ಏನ ಅಲ್ಲ, ವಸ್ತು ಪರತ್ವ, ಸಿದ್ಧ ಪರತ್ವ. ಹೌದು, ಅದೇ ಹೇಳ್ತಿರೋದು. ಪರಮಾತ್ಮ ಸಿದ್ಧ ವಸ್ತು, ಕಾರ್ಯ ಮುಂದೆ ಆಗ್ಬೇಕಾಗಿತ್ತು. ಸಿದ್ಧ ವಸ್ತುವಾದ ಪರಮಾತ್ಮನ ಏನ್ ಮಾಡ್ತೇವೆ ನಾವೀಗ? ಅನುಗ್ರಹ ಉನ್ಮುಖೋಭವ ಅಂತ ಪ್ರಾರ್ಥನೆ ಮಾಡ್ತೇವೆ ಅಷ್ಟೇ. ಮತ್ತೆ ಅದ ಹಾಗಲ್ಲ. ಕಾರ್ಯ ಅಶ್ವಮೇಧ ಮಾಡಿದ್ರೆ ಮಗ ಪುತ್ರೋತ್ಪತ್ತಿ ಆಗತ್ತೆ, ಮಾಡಿದ ಮೇಲೆ ಪುತ್ರೋತ್ಪತ್ತಿ ಆಗುತ್ತೆ ಅಷ್ಟೇ. ದೇವರಿಗೆ ಆಗಲ್ಲ, ಎಲ್ಲ ರೆಡಿ. ಸಿದ್ಧಮೇವ ಅನ್ನವಸ್ತ್ರಾಜ್ಯ. ಗೊತ್ತಾಯ್ತಾ? ಕಾರ್ಯಪರ ಅಲ್ಲ ವೇದಗಳು, ಸಿದ್ಧ ವಸ್ತುವಾದ ಪರಮಾತ್ಮ ಪರ ಅಂತ. ಸಿದ್ಧ ವಸ್ತು ಅಂದ್ರೆ ಏನು? ಇರೋ ವಸ್ತು. ಈ ಕಣ್ ತೆಗಿತೀವಿ, ಏನ್ ಕಾಣಿಸುತ್ತೆ ನಿಮಗೆ? ಇರೋದು ಕಾಣಿಸುತ್ತೆ ಅಷ್ಟೇ. ವೇದ ಇರೋದು ದೇವ್ರನ್ನ ತೋರಿಸುತ್ತೆ ಹೊರತು ಏನ್ ಮಾಡ್ತಾ ಇಲ್ಲ. ಅದು ಇಲ್ಲ. ಇವ್ರ ಪ್ರಕಾರ ಏನಂತ ಕೇಳಿದ್ರೆ ಕಣ್ತಾಗ ಕೆಲಸ ಮಾಡೋದೇ ಕಾಣಿಸ್ಕೊತಿತ್ತು, ಹಾಗೇನಿಲ್ಲ. ನಿಯಮ ಏನು ಇಲ್ಲ. ಇಲ್ಲೇನಿದೆ? ಆಫೀಸಲ್ಲಿ ಜ್ಞಾಪತಿ ಹೋಗಯ್ಯ ವರ್ಕಿಂಗ್ ಅವರ್ಸ್ ಮುಗಿತು ಅಂತ ಕಳಿಸ್ತಾರಲ್ಲ, ಸಿದ್ಧ ವಸ್ತು. ಅದಕ್ಕೆ ಕಣ್ಣು ಮುಚ್ಚಿದ್ರು ಇರುತ್ತೆ, ಕಣ್ಣು ತೆಗೆದ್ರೆ ಕಾಣಿಸುತ್ತೆ ಅಷ್ಟೇ. ಕಣ್ಣು ಮುಚ್ಚಿದ್ರೆ ಹೋಗೋದಿಲ್ಲ, ಕಾರ್ಯ ಆಗಲ್ಲ. ಆ ಕಡೆ ನೋಡಿದ್ರೆ ಬೇರೆ ಕೆಲಸ ಶುರು ಮಾಡ್ಬಿಡ್ತಾರೆ. ಇದೆಲ್ಲ ಯೋಚನೆ ಮಾಡಿದ್ರೆ ದೇವರು ಸಿದ್ಧ ವಸ್ತು. ಬಂಡಾರ ಖಂಡ ಬಂಡಾರ ಸರ್ವ ಪಾಪಾನಿ ಮುಂದೆ ಕಾರ್ಯತೆ ಚಾಖಿಲಂ ಸರ್ವಭೂತೈ ಸದಾ. ಒಬ್ಬೊಬ್ಬರಿಂದ ಕೆಲಸ ಆಫೀಸ್ ದೊಡ್ಡದಾಗ್ತಾ ಹೋದಂತೆ ಟೆನ್ಷನ್ ಜಾಸ್ತಿ ಆಗಿ ಶುರುವಾಗುತ್ತೆ. ಸರ್ವಭೂತೈ, ಭೂತ ಶಬ್ದಕ್ಕೇನು? ಬ್ರಹ್ಮಾದಯೋ ಹಿ ಭೂತಾಯಿ. ಬ್ರಹ್ಮದೇವರು ಎಲ್ಲರೂ ಅವ್ರು ಏನೇನು ಕೆಲಸ ಮಾಡ್ಬೇಕು ಎಲ್ಲಾ ಕೆಲಸವನ್ನು ಅವರೇ ರೀತಿ ಮಾಡಿಸ್ತಾನೆ. ಅರ್ಥ ಆಯ್ತು? ಆಫೀಸ್ನಲ್ಲಿ ಯಾರಿಗೆ ಕೆಲಸ ಕೊಟ್ಟಿರ್ತಾರೋ ಆ ಕೆಲಸ ಅವ್ರು ಮಾಡೋದು, ಅವ್ರು ಮಾಡೋದು ಅವ್ರಿಗೆ ಹೇಳ್ಬೇಕು. ಆ ರೀತಿ ಅವ್ರವ್ರ ಕೆಲಸವನ್ನು ಮಾಡೋದು ಯಾವಾಗಲೂ ಮಾಡಿಸ್ತಾನೆ. ಅದರಿಂದ ನಾಹಂಕರ್ತ ಹರಿಕರ್ತ ಅನುಸಂಧಾನಕ್ಕೆ ಹೇಳಿದ ಮಾತು. ನಾನು ಮಾಡಿದೆ ಅಂತ ಹೇಳ್ಬಾರ್ದು, ದೇವ್ರು ಮಾಡಿಸ್ತಾ ಅಂತ ಹೇಳ್ಬೇಕು. ಆಫೀಸಲ್ಲಿ ಏನೇ ಹೇಳಿದ್ರು ನಾನು ಮಾಡಿದೆ ಅಂತ ಹೇಳಾಗಿಲ್ಲ. ಅವ್ರು ಏನ್ ಹೇಳ್ಬೇಕಂದ್ರ ಸರ್ಕಾರ ಮಾಡಿಸಿದೆ ಅಂತ ಹೇಳ್ತಾರೆ. ಒಬ್ಬೇ ವ್ಯಕ್ತಿ ಅಪಾಯಿಂಟೆಡ್, ಅವ್ನು ಏನ್ ಮಾಡಿದ್ರು ಕೂಡ ಅವ್ನು ಮಾಡಿದ್ದು ಹೌದು, ಆದ್ರೆ ಸರ್ಕಾರ ಮಾಡಿದ್ದು. ಯಾಕೆ ಕಮಿಷನ್ ಆರಿಸಿ ಹಾಕಿರೋ ವ್ಯಾಲ್ಯೂರ್ ಯಾರು ಸುಡ್ಕೊಂಡು ಹೋಗ್ತಾರೆ ಬ್ಯಾಂಕ್ ಬಂದವರು? ಬೇಗ ಇಲ್ಲ, ಸರಿ ಅಪಾಯಿಂಟ್ ಮಾಡಿದವ್ರು ಮಾಡಿದ್ದಾರೆ ಅಷ್ಟೇ. ಸೊ ಯಾರು ಮಾಡಿದಾಗಾಯ್ತು? ಈಗ ಸರ್ಕಾರ ಮಾಡಿದೆ, ಇನ್ಸ್ಟಿಟ್ಯೂಟ್ ಮಾಡಿದೆ. ಸರ್ವ ಪಾಪಾನಿ ಯತ್ ಸಂಸ್ಕೃತೆ, ಇವೆಲ್ಲ ಪ್ರತಿಯೊಂದನ್ನು ಬಿಡಿಸೋದಿದ್ರೆ ಸರ್ವ ಪಾಪಾನಿ ಯತ್ ಸಂಸ್ಕೃತೆ ಎಲ್ಲೈತೆ. ಸಂಶಯಂ ಸರ್ವದಾ ಯಾಂತಿ ಭಕ್ತ್ಯಾ ವಿಶುದ್ಧಾತ್ಮನ. ಮುಂದಿನ ಸರ್ವ ಪಾಪಾನಿ ಅಲ್ಲಿ ಯತ್ ಸಂಸ್ಕೃತೆ ಸಂಶಯಂ ಸರ್ವದಾ ಯಾಂತಿ. ಪರಮಾತ್ಮನ ವಿಶೇಷ ಇನ್ನೊಂದೇನು ಅಂದ್ರೆ, ನಾವೆಲ್ಲ ಸ್ವಾಮಿ ಏನೋ ಸಾವಿರ ಹೇಳ್ತೀರಿ, ಸಿಕ್ಕಾಪಟ್ಟೆ ಪಾಪ ನಮಗಿದೆ, ದೇವರು ಭಾರಿ ಬಡಿ ಹೇಗೆ ಹೋಗ್ತೀವಿ ಅಂತ ಕೇಳಿದ್ರೆ ಯೋಚನೆ ಮಾಡಬೇಡಿ. ಸರ್ವ ಪಾಪಾನಿ ಯತ್ ಸಂಸ್ಕೃತೆ
ಸಂಕ್ಷಯ ಯಾವುದರ ಅರ್ಥ ಇದು? ಅನಘ. ಅನಘ ಅದಕ್ಕೆ ಎರಡು ಅರ್ಥ. ಒಂದು ಅರ್ಥ ಏನು? ನಿರ್ದೋಷ ಅಂತ, ನಿರ್ದೋಷ ಪರಮಾತ್ಮ, ದೋಷಗಳಿಲ್ಲ ಅಂತ. ಇನ್ನೊಂದು ಅರ್ಥ ಏನಂದ್ರೆ ಎಲ್ಲಾ ದೋಷ ಕಳೀತಾನೆ. ಗೊತ್ತಾಯ್ತಾ? ಗಂಗಾ ನದಿ ಶುದ್ಧ, ಸ್ನಾನ ಮಾಡಿದ್ರೆ ನಾವು ಶುದ್ಧ. ಬೆಂಕಿ ಸುಡುತ್ತೆ, ಏನ್ ಹಾಕಿದ್ರೆ ಅದನ್ನು ಸುಡುತ್ತೆ. ಗೊತ್ತಾಯ್ತಾ? ಕೆಲವು ಕಲ್ಲು ಹಾಕಿದ್ರೆ ಸುಡೋದಿಲ್ಲ. ಆದ್ರೆ ದೇವರಿಗೆ ಎಲ್ಲಾ ಪಾಪ ಕಡೆಯ ಶಕ್ತಿ, ಎಲ್ಲಾ ಪಾಪ ಕಡೆಯ ಶಕ್ತಿ ಇರೋ ದೇವರಿಗೆ ಒಂದೇ. ಅದಕ್ಕೆ ಕರ್ಮಕ್ಷಯ ಪಾದ ಅದು. ಇಷ್ಟು ಬ್ರಹ್ಮಸೂತ್ರದ್ದೇ, ಇದಿಷ್ಟು ಬ್ರಹ್ಮಸೂತ್ರ ಸ್ತೋತ್ರನೇ ಹೇಳಿಲ್ಲ. ಸ್ತೋತ್ರ ರೂಪ ಬ್ರಹ್ಮಸೂತ್ರ ಭಾಷ್ಯ ಇದೆ, ಹೇಳಿತಾ? ಅದಕ್ಕೇನೆ ಸರ್ವ ಪಾಪಾನಿಯ ಸಂಸ್ಕೃತೇ ಅದ್ ಹೇಳಿ ಮತ್ತೆ ಸೇರಿಸ್ಕೋಬೇಕಲ್ಲ. ಸರ್ವ ಪಾಪ ಅಂತ ಬರ್ಕೋಬೇಕಲ್ಲಿ. ಏನಂತ? ಸಂಚಿತ ಪೂರ್ತಿ ಹೋಗ್ತದೆ, ಆಗಾಮಿ ಲೇಪ ಇಲ್ಲ, ಅದು ಪ್ರಾರಬ್ಧ ಅನುಭವಿಸ್ತೀವಿ, ಅದೆಲ್ಲ ಸೇರಿಸ್ಕೋಬೇಕಂತ. ಪ್ರಾರಬ್ಧ ಕರ್ಮಣೋ ಅನ್ಯಸ್ಯ ನಾನಾದೇವ ಪರೀಕ್ಷೆಯ. ಅದಕ್ಕೆ ಮಾಡ್ತಾರೆ, ಮುಂದೆ ಹೋಗೇ ಹೋಗುತ್ತೆ. ಅದು ಹೋಗುತ್ತೆ, ಅದೇ ಹೋಗಲ್ಲ, ದೇವ್ರು ಹೋಗಿಸ್ತಾರೆ. ಪಾಪನಾಶನ ಶಬ್ದಕ್ಕೆ ಅದೇ ಅರ್ಥ. ಅನಘ ಶಬ್ದಕ್ಕೆ ಎರಡು ಅರ್ಥ ಬರುತ್ತೆ. ಏನದು? ತನಗ ಪಾಪ ಇಲ್ಲ, ಉಳಿದವರ ಪಾಪವನ್ನು ತೆಗಿತಾನೆ. ಪಾಪನಾಶನಕ್ಕೆ ಉಳಿದವರ ಪಾಪವನ್ನು ನಾಶ ಮಾಡ್ತಾನೆ. ಆದ್ರಿಂದ ಅವನಿಗೆ ಪಾಪ ಇಲ್ಲ, ಆ ರೀತಿ ಅರ್ಥ. ಡೈರೆಕ್ಟ್ ಆಗಿ ಎರಡು ಅರ್ಥ ಬರುತ್ತೆ. ಸಂಕ್ಷಯಂ ಸರ್ವದಾ ಯಾಂತಿ ಭಕ್ತ್ಯಾ ವಿಶುದ್ಧಾತ್ಮನ. ಸರ್ವದಾ ಯಾರಿಗೆ ಹೋಗುತ್ತೆ ಅಂತ ಪ್ರಶ್ನೆ ಈಗ. ಸಂಸ್ಮೃತೇ, ಯಾರು ಸ್ಮರಣೆ ಮಾಡ್ತಾರಲ್ಲ ಅವರಿಗೆ. ಎಂತ ಸ್ಮರಣೆ? ಸಂಸ್ಮರಣೆ. ಸಂಬಂಧ ಏನು? ಅಕಯ ಬಂಬು ಸಖಾ ವಿಷ್ಣುವಾಚಕ ಪರಮಾತ್ಮ. ನಾರಾಯಣ ಅಂತ ನಾರಾಯಣ ಇಲ್ಲೇ ಇಲ್ಲ. ನಾರಾಯಣ ಕೃಷ್ಣ ಅಂತಾನೆ ಇರ್ತಾರೆ. ಏನಂದ್ರು ಅವ್ರಿಗೇನಿಲ್ಲ, ಏನಂತೇನಂತ ಯೋಚನೆಗಳು ಮಾಡ್ತಿರೋದು, ಸುಮ್ಮನೆ ಬಾಯಲ್ಲಿ ಬರ್ಬೇಕು ಅಂತಿರ್ತಾರೆ ಅಷ್ಟೇ. ಹಾಗಾದ್ರೆ ಸಂಸ್ಮೃತಿ, ದೇವರು ಅಂತ ಜ್ಞಾನ ಇಟ್ಕೊಂಡೇ ಮಾಡ್ಬೇಕೆ ಹೊರತು ಏನ್ ಮಾಡ್ಕೊಡುದು ಮೆಕ್ಯಾನಿಕಲಿ ಮಾಡ್ಕೊಡು. ಸ್ವಿಚ್ ಆಗಲ್ಲ, ಎಲ್ಲ ನೋಡ್ತಾ ಬಿಡ್ತಾನೆ ಆರಾಮ. ಅದೇ ರೀತಿ ಇನ್ನೇನಾಗಬಹುದು, ಏನೋ ಓದ್ತಾನೆ, ಯಾರ್ದೋ ನಂಬರ್ ಹೋಗ್ಬಿಡುತ್ತೆ ಒಂದ್ ಕಡೆ, ರಾಂಗ್ ನಂಬರ್ ಅಂತ ಹೋಗುದು. ದೇವ್ರದಾಗೆಲ್ಲ ಇಲ್ಲ. ಸರಿಯಾಗಿ ಜ್ಞಾನಪೂರ್ವಕ ಸ್ಮರಣೆ ಮಾಡಿದ್ರೆ ಮಾತ್ರ ಮಾಡ್ತಾನೆ, ಹೋಗ್ತಿದ್ರೆ ಇಲ್ಲ. ಸಂಸ್ಕೃತೇ ಸಂಕ್ಷಯಂ, ಸ್ವಲ್ಪಲ ಸಂಕ್ಷಯಂ. ಇದರ ಮುಂದೆ ಹೇಳ್ತಾರೆ ಅಕ್ಷಯಂ ಕರ್ಮ ಯಸ್ವಿನ್ ಪರೇ ಸ್ವರ್ಪಿತ, ಅಲ್ಲಿ ಹೇಳ್ಬೇಕಾದ್ರೆ ಹೇಳ್ತಾರೆ ಸಂಕ್ಷಯಂ ಸರ್ವದಾ ಯಾಂತಿ. ಸರ್ವದಾ ಸಂಸ್ಕೃತೆ ಸರ್ವದಾ ಯಾಂತಿ. ಯಾವಾಗಲೂ ದೇವಸ್ಥಾನ ಮಾಡ್ತಾರೆ, ಪಾಪ ಯಾರು ಬರೋ ಚಾನ್ಸೇ ಅವರಿಗಿಲ್ಲ. ಅದು ಎಲ್ಲಿ ಶುದ್ಧರಾಗಿರ್ತಾರೆ. ಎಲ್ಲಿ ಸ್ನಾನ ಮಾಡಿದ್ದಾರೆ ಅಂದ್ರೆ ಅಲ್ಲ, ಭಕ್ತ್ಯ ವಿಶುದ್ಧಾತ್ಮ. ಆತ್ಮ ಅಂದ್ರೆ ಮನಸ್ಸು, ಶುದ್ಧ ಅಂದ್ರೆ ಶುದ್ಧ, ವಿಶುದ್ಧ ಅಂದ್ರೆ ಭಾರಿ ಶುದ್ಧ. ವಿಮಲ ಶ್ರುತಿ ಶಾಣ ನಿಶಾತಮೈ. ಭಕ್ತಿಯಿಂದಾಗಿ ಅವರು ಇರಿಸಿದ್ದ ಬಹಳ ಅತ್ಯಂತ ಇದರಿಂದ ಯಾರೋ ಕೊಳ್ಳಕ್ ಬರ್ತಾರೆ ಅಂತ ತಿಳ್ಕೊಬಾರ್ದು. ಗೊತ್ತಾಯ್ತಾ? ಅವ್ರಿಗೆ ಬೇಕಿಲ್ಲ ತಗೊಳ್ಳೋರಿಗೆ. ಅದು ಅವ್ರು ಕೊಡೋದು ನೋಡಿ ಏನ್ ಮಾಡ್ತಾರೆ ಪಾಪ, ಅವ್ರಿಗೆ ನೋವಾಗಬಾರ್ದು ಅಂತ ಏನ್ ಮಾಡ್ತಾರೆ, ಕೊಡಿ ಅಂತ. ಯಾವ್ದೋ ಮಕ್ಕಳು ಬಂದ್ಬಿಡ್ತಾರೆ ತಿಳ್ಕೊಬಾರ್ದು. ಬೆಳಿಗ್ಗೆ ಸ್ನಾನ ಕೂಡ ಮಾಡಿಲ್ಲ, ಏನೋ ತಿನ್ನು ಅಂತ ಕೊಡಕ್ ಬಂದ್ಬಿಡ್ತಾರೆ. ಅವ್ರು ಹಠ, ಅವ್ರಿಗೆ ಏನ್ ಅರ್ಥ ಆಗಲ್ಲ, ಏನ್ ಮಾಡಕ್ಕಾಗ, ತಗೊಂಡು ಉಪ್ಪು ಅಂತ ತಿಂದಾವ ಇಟ್ಬಿಡ್ತಾರೆ. ಅವ್ರಿಗೆ ಭಾರಿ ಖುಷಿ. ಯಾಕೆ? ಅದನ್ನೇ ಫೋಟೋ ತೆಗೆದು ಹಾಕ್ಬಾರ್ದು, ತಿಂದ್ರು ಅಂತ ಹಾಕ್ಲಿಕ್ಕೆ ಬರೋಲ್ಲ. ಅವ್ರಿಗೆ ಸಂತೋಷ ಪಡ, ಅವ್ರಿಗೆ ಹರ್ಟ್ ಮಾಡಬಾರ್ದು. ಆ ದೇವರ ಆ ರೀತಿ ಮಾಡ್ತಿದ್ದೆ. ನಾವು ನಮ್ಮಿಂದ ದೇವ್ರು ಏನೂ ತಗೋಬೇಕಾಗಿಲ್ಲ, ಆದ್ರೂ ಹರ್ಟ್ ಆಗ್ಬಾರ್ದು ಅಂತ ಪತ್ರಂ ಪುಷ್ಪಂ ಫಲಂತ. ಇದು ದೇವರ ಕಾರುಣ್ಯ. ರಿಜೆಕ್ಟ್ ಮಾಡ್ಬೋದಿತ್ತು, ತುಂಬಾ ಜನ ರಿಜೆಕ್ಟ್ ಮಾಡಲ್ಲ, ಬೈದ್ ರಿಜೆಕ್ಟ್ ಮಾಡ್ತಾರೆ ಕೆಲವು ಸಲ. ನಂದಂತವ್ರು ಇರೋ ಕೊಡ್ತೀರ, ಏನ್ ಮಾಡ್ಬೇಕಾಗ? ದೇವ್ರು ಹಾಗಲ್ಲ, ಇದು ಕೊಡ್ತೀವ ಭಾರಿ. ಆದ್ರೆ ಒಂದು ಭಕ್ತಿ ಇರ್ಬೇಕು. ದುರ್ಯೋಧನ ಇರ್ಲಿಲ್ಲ ಆದ್ರೆ ರಿಜೆಕ್ಟ್ ಮಾಡ್ತೀವಿ. ಎಲ್ಲಾ ಕೊಟ್ಟರು ರಿಜೆಕ್ಟ್ ಮಾಡ್ದ, ಈ ಸ್ವಲ್ಪ ಕೊಟ್ಟರು ಅಕ್ಸೆಪ್ಟ್ ಮಾಡ. ಭಕ್ತಿ ಮೇಡ್ ಆಲ್ ದಿ ಡಿಫರೆನ್ಸ್. ಬರೀ ಮನಸ್ಸಿನಿಂದ ಆಗಿಬಿಟ್ರೆ ಎಲ್ಲರಿಗೂ ಮನಸ್ಸದೆ. ಶುದ್ಧ ಮನಸ್ಸಾಗ್ತದೆ. ಶುದ್ಧ ಮನಸ್ಸು ಭಾರಿ ಶುದ್ಧ ಇರ್ಬೇಕು. ಮಡಿಯಲ್ಲಿ ಭಾರಿ ಮಡಿ ಅಂತ ಕರೆಯೋದಿಲ್ಲ. ರಾತ್ರಿ ಎಂಥ ಮಡಿ ಮಾಡಿದ್ರು ಕೂಡ ದೇವ್ರ ಪೂಜೆ ಮಾಡಕ್ ಬರೋದಿಲ್ಲ. ಊಟ ಮಾಡಿ ಬಿಟ್ಟಿದ್ದಾನು, ಎಷ್ಟೊತ್ತು ಮುಳುಗಾಕಿರೋ ಅಷ್ಟೇ. ಮತ್ತೆ ಮರುದಿವ್ಸ ಬೆಳಗಾಗೋವರೆಗೂ ಆ ಮಡಿ ಬರಲ್ಲ. ಗೊತ್ತಾಯ್ತಲ್ಲ, ಆ ಕ್ವಾಲಿಟಿ ಮಡಿ ಇಲ್ಲ, ಆಗ್ಬೇಕು. ಆದ್ರೆ ಉಳಿದ ಕೆಲ ಸಣ್ಣ ಪುಟ್ಟದಕ್ಕೆಲ್ಲ ಬರೋದು, ಹೇಳಿತಾ? ಆ ರೀತಿಯಲ್ಲಿ ವಿಶುದ್ಧ ಭಾರಿ ಮಡಿಬೇಕು ಅಂತೀವಲ್ಲ. ಊಟಕ್ಕೆ ಒಂದ್ ರೀತಿ ಮಡಿ ಸಾಕು, ದೇವ್ರ ಪೂಜೆ ಬೇರೆ, ತಿಳಿತಾ? ಅದನ್ನ ನೈವೇದ್ಯ ಎಲ್ಲ ಮಾಡ್ಬೇಕು, ಅದು ಇದ್ರಲ್ಲೇ ಅಡಿಗೆ ಮಾಡ್ಬೇಕು. ಅದು ಭಾರಿ ಮಡಿ ಜಾಸ್ತಿ ಆಗ್ತಾವ, ತಿಳಿತಲ್ಲ? ಅದು ಕೆಲವಕ್ಕೆಲ್ಲ ಏನೀಗ ಹಾಲು ಮೊಸರು ಕೃಷ್ಣಾರ್ಪಣೆ ಅಷ್ಟು ಬೇಕಿಲ್ಲ. ಮುಸಿರಿದ ಪದಾರ್ಥ ಅಲ್ಲ, ಅರ್ಥ ಆಯ್ತಾ? ಶುದ್ಧವಾದ ಭಕ್ತಿ ಅಂದ್ರೆ ಫಲಾಪೇಕ್ಷೆ ಇರಬಾರ್ದು. ಶುದ್ಧ ಭಕ್ತಿ ಅಲ್ಲ ಅದು. ಕೆಲಸ ಬೇಕಾಗಿರುತ್ತೆ, ಹೋಗ್ತಾರೆ ಕಾರ್ಪೊರೇಷನ್ ಆಫೀಸ್ಗೆ, ಏನ್ ಸಾರ್ ಅಂತ ಮಾತಾಡ್ಸಿದ್ದೆ. ಇವ್ರು ಎದ್ರೆ ಹೇಳ್ತಾರೆ, ಕೂತು ಕೆಲಸ ಅಂತ ಹೋಗ್ಬಿಡ್ತಾರೆ. ಇರೋದೇ ಯಾಕೆ?
ಅದೆಲ್ಲ ಯಾವ್ದದು ಔಪಾಧಿಕ ಭಕ್ತಿ. ಅದು ಔಪಾಧಿಕ ಅಂದ್ರೇನು? ಒಂದು ಕಾರಣಕ್ಕೋಸ್ಕರ ಮಾಡೋದಷ್ಟೇ. ಕಾರಣ ಆಯ್ತು ಹೊರಟೋಯ್ತು. ಇದು ಹಾಗಲ್ಲ. ಏನಿದು ನ್ಯಾಚುರಲ್ ಆದ್ರಿಂದ ಹೋಗೋದಿಲ್ಲ. ಬಿಸಿ ಆಗಿದೆ ಹಾಲು, ಅದು ಔಪಾಧಿಕ. ಅದು ಬೆಳಗಿದೆ, ಔಪಾಧಿಕ ಅಲ್ಲ, ಸ್ವಾಭಾವಿಕ. ಆ ರೀತಿ ಅದಕ್ಕೆ ವಿಶುದ್ಧಾತ್ಮರ ಆಗಿರುತ್ತೆ. ಮಾಡ್ಲೇಬೇಕಲ್ಲ ಅಂತ ಮಾಡೋದು. ಪಾಪ ಬೇರೆ ಬರುತ್ತೆ ಅಂತ ಹೇಳ್ಬಿಟ್ಟಿದ್ದಾರೆ, ಹೆದರ್ಕೊಂಡು ಮಾಡೋದು. ಆಚಾರ ಹೇಳ್ತಾರೆ, ಹೆದರ್ಕೊಂಡು ಮಾಡಿದ್ರೆ ಪುಣ್ಯ ಬರೋದು. ನವಿದೇಹೇ ಚಕಿತಶ್ಚರೇತ್ ಮತ್ತ ಸ್ವಾಭಾವಿಕ ಧರ್ಮ ಹೇಳ್ತಾರೆ. ಧರ್ಮಪರ ನಾ ವಿಧೇಹೇ ಚಕಿತಶ್ಚರೆ. ಇವತ್ತು ಸತ್ಯ ಹೇಳ್ದೆ ಹೋದ್ರೆ ಬೈತಾರೆ, ಹಾಗೆಲ್ಲ. ಸತ್ಯ ಹೇಳ್ಬೇಕು ಅಷ್ಟೇ ಹೊರತು ಬೈದ್ರು ಪರವಾಗಿಲ್ಲ, ಸತ್ಯನೇ ಹೇಳ್ಬೇಕು. ಆ ರೀತಿ ಮಾಡಿದ್ರೆ ಏನದು? ಅದು ಆರಾಧನೆ. ಯಾವುದು ಫಲ ಅದೆಲ್ಲ ಇರಬಾರ್ದು. ತುಂಬಾ ಜನದ ಭಕ್ತಿ ಮೊದಲು ಭಯ ಇರುತ್ತೆ, ತಪ್ಪೇನಲ್ಲ. ಆಮೇಲೆ ಹೋಗ್ಬಿಡುತ್ತೆ. ಸ್ಕೂಲಿಗೆ ಮೊದಲು ಬೈತಾರೆ ಅಂತ ಹೋಗ್ತಾರೆ, ಆಮೇಲೆ ಅರ್ಥ ಆದ್ಮೇಲೆ ಕ್ಲಾಸ್ ಆಗಿ ಕೇಳಕ್ ಹೋಗ್ತಾರೆ. ಕ್ಲಾಸ್ ತಗೋಬೇಕು, ಆ ಕೇಳಕ್ ಹೋಗ್ತಾರೆ. ಅದು ಜ್ಞಾನ ಅರ್ಥ ಆಗುತ್ತೆ. ಏನ ಏನ ಯಾಂತಿ ಅಂದ್ರೆ ಏನು? ಯಾವ್ದಕ್ಕೆ ಅನ್ವಯ ಅದು? ಯಾಂತಿ ಸರ್ವ ಪಾಪಾನಿ ಯಾಂತಿ. ಎಲ್ಲಾ ಪಾಪಗಳು ಹೋಗ್ತವೆ. ಎಲ್ಲಿ ಹೋಗ್ತವೆ ಅಂದ್ರೆ ಸಂಶಯ ಹತ್ತೆ ಹೋಗ್ತವೆ. ಅರ್ಥ ಆಯ್ತಾ? ಸರ್ವನಾಶವಾಗ್ತವೆ. ಹೋಗೋದು ಯಾವ್ದಕ್ಕೆ ಅನ್ವಯ ಮಾಡ್ಬೇಕು? ಯಾಂತಿ ಸರ್ವ ಪಾಪಾನಿ ಸಂಕ್ಷಯಂ ಯಾಂತಿ. ಬರೀ ಕ್ಷಯ ಅಲ್ಲ, ಸಂಕ್ಷಯಂ ಯಾಂತಿ. ಭಕ್ತ್ಯಾ ವಿಶುದ್ಧಾತ್ಮನ ಸರ್ವ ಗುರುವಾದಿ ಗಿರ್ವಾಣ ಸಂಸ್ಥಾನತಃ ಕುರ್ವತೆ ಕರ್ಮ ಯತ್ಪ್ರೀತಯೇ ಸಜ್ಜನ. ಅದೆಷ್ಟು ನಾಳೆ